Shubhodaya. Thank you all for joining. ಏಪ್ರಿಲ್ ತಿಂಗಳ ಸುರಭಿ ಬ್ಯಾಚ್ನ ಮೊದಲನೇ ಸೆಷನ್ ಇದು. ಈ ಸೆಷನ್ನಲ್ಲಿ ತುಂಬ ಬೇಸಿಕ್ನಿಂದ ನಾವು ಕಳೆದ ಹಲವು ತಿಂಗಳುಗಳಿಂದ ಪ್ರಾಕ್ಟೀಸ್ ಮಾಡಿದಂತಹ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಒಂದೊಂದಾಗಿ ವಿವರಿಸಲು ಇಷ್ಟಪಡ್ತೇನೆ. ಮೊದಲಾಗಿ ನಮ್ಮ ಲೈಫಲ್ಲಿ ಕೆಲವು ಬೇಸಿಕ್ ಕ್ವಶನ್ಸ್, ಸಕ್ಸಸ್ ಅಂದರೆ ಏನು, ಜೀವನದಲ್ಲಿ ಖುಷಿ ಅಂದರೆ ಏನು, ಮತ್ತು ಯಾತಕ್ಕೋಸ್ಕರ ಬದುಕಬೇಕು, ಈ ಕೆಲವು ಕ್ವಶನ್ಸ್ಗಳನ್ನು ನಮಗೆ ನಾವೇ ಹಾಕ್ಕೊಂಡಾಗ ಕೆಲವು ಉತ್ತರಗಳು ನಮಗೆ ಸಿಗ್ತವೆ. These are the very basic questions every human being should ask themselves. ಪ್ರತಿ ವ್ಯಕ್ತಿ, ಪ್ರತಿ ಮನುಷ್ಯ ಜೀವಿ ನಮಗೆ ದೇವರು ಕೊಟ್ಟಂತಹ ಈ ಮೆದುಳು, ಹಾರ್ಟು, ಮತ್ತು ಈ ಅದ್ಭುತವಾದಂತಹ ದೇಹ, ಮತ್ತು ಪ್ರಾಣಿಗಳಿಗೆ ಇಲ್ಲದಂತಹ ನಮಗೆ ಮಾತ್ರ ಇರುವಂತಹ ವಿಶೇಷ ಶಕ್ತಿಗಳು, ಅದಕ್ಕೂ ಇದಕ್ಕೂ ಇರುವ ವ್ಯತ್ಯಾಸ, ಮತ್ತು ಈ ಶಕ್ತಿಗಳ ಅಪರಿಮಿತವಾದಂತಹ ಸಾಧ್ಯತೆಗಳು, ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ನಮಗೆ ಏನೆಲ್ಲ ಇದೆ ನಮ್ಮಲ್ಲಿ, ಅದನ್ನು ಹೇಗೆ ನಾವು ಅದನ್ನು ಬಳಸ್ಕೋಬೋದು, ಜೀವನದಲ್ಲಿ ಖುಷಿಯನ್ನು ಮತ್ತು ಯಶಸ್ಸನ್ನು ಪಡೆದುಕೊಂಡು ಈ ಭೂಮಿಗೆ ನಾವು ಯಾತಕ್ಕೋಸ್ಕರ ಬಂದಿದ್ದೇವೆ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಅವಕಾಶ ನಮ್ಮಲ್ಲಿ ಇದೆ. ನಮ್ಮ ಅಸ್ತಿತ್ವವನ್ನ ನಾವು ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದಾಗ ನಮಗೆ ಕಣ್ಣಿಗೆ ಕಾಣುವಂತಹ ನಮ್ಮ ದೇಹ, ಅದನ್ನು ನಾವು ಅನ್ನಮಯ ಕೋಶ ಅಂತ ಹೇಳ್ತೇವೆ. ಈ ದೇಹ ಮಾತ್ರ ನಮ್ಮ ಅಸ್ತಿತ್ವ ಅಲ್ಲ, ಅದರ ಹಿಂದೆ ಲೈಫ್ ಫೋರ್ಸ್ ಅಂದರೆ ಪ್ರಾಣ, ಅದರ ಒಂದು ಶೀಲ್ಡ್ ಕೂಡ ನಮ್ಮನ್ನ ಆವರಿಸಿಕೊಂಡಿದೆ. ಬರಿಯ ಕಣ್ಣಿಗೆ ಅದು ಕಾಣದೇ ಇದ್ರೂ ಕೂಡ ಈ ಫಿಸಿಕಲ್ ದೇಹ ಮಾತ್ರ ನಮ್ಮ ಕಣ್ಣು ಕಾಣಿಸುತ್ತೆ. ಮಿಕ್ಕಿದ 4 ಕೋಶಗಳು ಏನಿದೆ ಅದು ಬರಿಯ ಕಣ್ಣಿಗೆ ಕಾಣುವಂಥದ್ದಲ್ಲ. ಆದರೆ ಆ ಎಲ್ಲ ಶೀಲ್ಡ್ಗಳು ನಮ್ಮ ಅಸ್ತಿತ್ವದ ಒಂದು ಭಾಗಗಳು. ಪ್ರಾಣಮಯ ಕೋಶ, ಅದರ ನಂತರ ಮನೋಮಯ ಕೋಶ, ಮನಸ್ಸು, ಹಾಗೆಯೇ ಅದರ ಆಚೆಗೆ ವಿಜ್ಞಾನಮಯ ಕೋಶ, ಇಂಟೆಲೆಕ್ಚುವಲ್ ಲೆವೆಲ್, ಕೊನೆಯದಾಗಿ ಆನಂದಮಯ ಕೋಶ, ಸೋಲ್ ಲೆವೆಲ್. ಇದಿಷ್ಟೂ ನಮ್ಮದೇ ಅಸ್ತಿತ್ವ. ಉಪನಿಷತ್ನಲ್ಲಿ ಬರುವಂತಹ ಒಂದು ಕಥೆಯಲ್ಲಿ ಇದರ ಸವಿಸ್ತಾರವಾದಂತಹ ವಿವರಣೆ ಇದೆ. ಸಂಕ್ಷಿಪ್ತವಾಗಿ ಇದಿಷ್ಟು ತಿಳ್ಕೊಳ್ಳೋಣ ಸದ್ಯಕ್ಕೆ. ಹಾಗೇನೆ ಈ 5 ಭಾಗಗಳನ್ನ ಇನ್ನ 3 ಭಾಗಗಳಾಗಿ ವಿಂಗಡ ಮಾಡಿದ್ರೆ ನಮ್ಮ ದೇಹ, ಮನಸ್ಸು ಮತ್ತೆ ಆತ್ಮ ಅಂತ ಬ್ರಾಡ್ ಆಗಿ ನಾವು ಡಿಸ್ಕಸ್ ಮಾಡ್ಕೋಬಹುದು. ಬಾಡಿ, ದೈಹಿಕ ದೇಹ, ನಮಗೆ ಕಣ್ಣಿಗೆ ಕಾಣುವಂತಹ ದೇಹ. ಮೈಂಡು, ಮನಸ್ಸು, ಈ ದೇಹವನ್ನು ನಡೆಸುವಂತಹ ಮನಸ್ಸು, ಮತ್ತೆ ಆತ್ಮ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದ್ರೆ ನಾವು ಉಪಯೋಗಿಸುವಂತಹ ಮೊಬೈಲು ಅಥವಾ ಲ್ಯಾಪ್ಟಾಪು. ನಮ್ಮ ಕಣ್ಣಿಗೆ ಕಾಣುವಂತಹ ಫಿಸಿಕಲ್ ವಸ್ತು ಏನಿದೆ ಅದನ್ನು ನಾವು ದೇಹಕ್ಕೆ ಹೋಲಿಸಿದರೆ ಅದು ಆದಿ ಭೌತಿಕದ ಸ್ತರದಲ್ಲಿ ಇರುವಂಥದ್ದು. ಆ ಹಾರ್ಡ್ವೇರ್ ಸುಮ್ಮನೆ ಉಪಯೋಗಕ್ಕೆ ಬರೋದಿಲ್ಲ. ಅದರ ಹಿಂದೆ ಒಂದು ಸಾಫ್ಟ್ವೇರ್ ಅಂತ ಇನ್ಸ್ಟಾಲ್ ಮಾಡಿದಾಗ ಆ ಹಾರ್ಡ್ವೇರ್ನ ಉಪಯೋಗ ನಮಗೆ ಮಾಡಲಿಕ್ಕಾಗುತ್ತೆ.
ಅದನ್ನ ಆದಿದೈವಿಕ ಸ್ತರದಲ್ಲಿ ಮನಸ್ಸನ್ನ ಸಾಫ್ಟ್ವೇರಿಗೆ ಹೋಲಿಕೆ ಮಾಡ್ಕೋಬಹುದು. ಸೊ ಲ್ಯಾಪ್ಟಾಪ್ನಲ್ಲಿ ಒಂದು ಆಪರೇಟಿಂಗ್ ಸಿಸ್ಟಮ್ ಹಾಗೆಯೇ ಬೇರೆ ಬೇರೆ ರೀತಿಯ ಅಪ್ಲಿಕೇಶನ್ಸ್ಗಳು ಇರುವ ಕಾರಣದಿಂದಾಗಿ ಆ ಲ್ಯಾಪ್ಟಾಪ್ನ ಹಾರ್ಡ್ವೇರು ಕಣ್ಣಿಗೆ ಕಾಣುವಂತಹ ಲ್ಯಾಪ್ಟಾಪ್ ಉಪಯೋಗಕ್ಕೆ ಬರ್ತದೆ. ಆದರೆ ಅದು ಎರಡು ಇದ್ರೇನೆ ಸಾಕಾಗೋದಿಲ್ಲ. ಅದರ ಹಿಂದೆ ಸೋಲ್ ಅಥವಾ ಆಧ್ಯಾತ್ಮಿಕವಾದಂತಹ ಸ್ತರದಲ್ಲಿ ಇನ್ನೊಂದು ಕಾಂಪೊನೆಂಟ್ ಬೇಕಾಗುತ್ತೆ. ಅದನ್ನ ನಾವು ಎಲೆಕ್ಟ್ರಿಸಿಟಿ ಅಥವಾ ಪವರ್ ಕರೆಂಟ್ ಅಂತ ಹೇಳ್ಬೋದು. ಸೊ ಯಾವಾಗ ಆ ಲ್ಯಾಪ್ಟಾಪ್ನಲ್ಲಿ ಚಾರ್ಜ್ ಇರುತ್ತೋ, ಅದಕ್ಕೊಂದು ಶಕ್ತಿಯ ಮೂಲ ಇರುತ್ತೋ, ಆವಾಗಷ್ಟೇ ಆ ಹಾರ್ಡ್ವೇರು ಮತ್ತು ಸಾಫ್ಟ್ವೇರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಮೂರರ ಸಮ್ಮಿಲನದಿಂದಾಗಿ ನಮ್ಮ ಅಸ್ತಿತ್ವ ಇದೆ ಅಂತ ಹೇಳ್ಕೋಬಹುದು. ಸೊ ಈ ಮೊದಲಿನ ಸ್ಲೈಡಲ್ಲಿ ನೋಡಿದಂತಹ ವಿವರವಾದಂತಹ 5 ಶೇಡ್ಗಳು ಅಥವಾ ಈ ಸ್ಲೈಡ್ನಲ್ಲಿ ನೋಡಿದಂತಹ 3 ಶೇಡ್ಗಳು, ತುಂಬಾ ಅದನ್ನ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಈ 3 ಸ್ತರಗಳನ್ನ ನೋಡಬಹುದು. ಈ ಮೈಂಡ್ ಲೆವೆಲ್ನಲ್ಲಿ ಇನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಡಿವೈಡ್ ಮಾಡ್ತಾ ಹೋಗ್ಬೋದು. ಪ್ರಾಣ ಶರೀರ, ಭಾವನಾತ್ಮಕ ಶರೀರ ಇತ್ಯಾದಿ ಇತ್ಯಾದಿ. ಮುಂದೆ ನಮ್ಮ ಬ್ರೈನ್ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಸಿಕ್ಕಂತಹ ಈ ದೇಹದಲ್ಲಿ ಅದ್ಭುತವಾದಂತಹ ಒಂದು ಅಂಗ ಅಂತಂದ್ರೆ ನಮ್ಮ ಮನಸ್ಸು. ಈ ಮನಸ್ಸಿಗೂ ನಮ್ಮ ಬ್ರೈನ್ಗೂ ಹೊಂದಾಣಿಕೆ ಮಾಡ್ಕೋಬಹುದು. ಮನಸ್ಸಿನಲ್ಲಿ 2 ಪಾರ್ಟ್ ಮುಖ್ಯವಾಗಿ, ಒಂದು ಜಾಗೃತ ಮನಸ್ಸು, ಇನ್ನೊಂದು ಸುಪ್ತ ಮನಸ್ಸು. ಜಾಗೃತ ಮನಸ್ಸು ಅಂತಂದ್ರೆ ನಾವು ಯಾವಾಗ ಎಚ್ಚರದಿಂದ ಇರ್ತೇವೋ ಆ ಕ್ಷಣದಲ್ಲಿ ನಾವು ಯಾವ ಮನಸ್ಸು ಕೆಲಸ ಮಾಡ್ತದೋ ಅದನ್ನ ನಾವು ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೇವೆ, ಜಾಗೃತ ಮನಸ್ಸು ಅಂತ ಹೇಳ್ತೇವೆ. ಇನ್ನ ಸುಪ್ತ ಮನಸ್ಸು ನಾವು ಎಚ್ಚರದಿಂದ ಇದ್ದಾಗ್ಲೂ ಎಚ್ಚರದಿಂದ ಇಲ್ಲದೆ ಇದ್ರೂ ಕೆಲಸ ಮಾಡುವಂತಹ ಮನಸ್ಸು. ಇದನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ. ಆದರೆ ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡಿಗೆ ಇನ್ಫಾರ್ಮೇಶನ್ ಪಾಸ್ ಆಗೋದಕ್ಕೆ ನಡುವೆ ಒಂದು ಗೇಟ್, ಅದನ್ನ ಕ್ರಿಟಿಕಲ್ ಮೈಂಡ್ ಅಂತ ಹೇಳ್ತಾರೆ. ಈ ಗೇಟು ಯಾವಾಗ್ಲೂ ಆ ಇನ್ಫಾರ್ಮೇಶನ್ ಅನ್ನ ಫಿಲ್ಟರ್ ಮಾಡ್ತಾ ಇರ್ತದೆ. ಆ ಇನ್ಫಾರ್ಮೇಶನ್ ನನಗೆ ಬೇಕು ಅಂತ ಅನಿಸಿದಾಗ ಮಾತ್ರವೇ ಆ ಒಂದು ಮಾಹಿತಿ ಸಬ್ ಕಾನ್ಶಿಯಸ್ ಮೈಂಡ್ಗೆ ಟ್ರಾನ್ಸ್ಫರ್ ಆಗ್ತದೆ. ಇಲ್ಲ ಅಂತಂದ್ರೆ ಕಾನ್ಶಿಯಸ್ ಮೈಂಡ್ ಅಲ್ಲೇನೆ, ಜಾಗೃತ ಮೈಂಡ್ ಅಲ್ಲೇನೆ ಅದು ನಿಂತು ಹೋಗ್ತದೆ. ಅಲ್ಲಿಂದ ಇನ್ಫಾರ್ಮೇಶನ್ ಮಾಯ ಆಗ್ತದೆ. ಇಟ್ ವಿಲ್ ನಾಟ್ ಬಿ ಸ್ಟೋರ್ಡ್. ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ, ಯಾವಾಗೆಲ್ಲ ಕಾನ್ಶಿಯಸ್ ಮೈಂಡ್ ಇಂದ ನಮಗೆ ಬರುವಂತಹ ಇನ್ಫಾರ್ಮೇಶನ್ ನಲ್ಲಿ ಭಾವನೆಗಳು, ಸಂವೇದನೆಗಳು ಸೇರಿಕೊಂಡಿರ್ತವೆ ಆ ಇನ್ಫಾರ್ಮೇಶನ್ ಜೊತೆಗೆ, ಅಂತ ಸಂದರ್ಭದಲ್ಲಿ ಆ ಕ್ರಿಟಿಕಲ್ ಫಿಲ್ಟರ್ ಓಪನ್ ಆಗ್ತದೆ. ಆ ಎಲ್ಲ ಘಟನೆಗಳು, ವಿಷಯಗಳು ಸಬ್ ಕಾನ್ಶಿಯಸ್ ಮೈಂಡ್ಗೆ ಟ್ರಾನ್ಸ್ಫರ್ ಆಗ್ತವೆ. ಸಬ್ ಕಾನ್ಶಿಯಸ್ ಮೈಂಡು ನಾವು ಟ್ರೈನ್ ಮಾಡಿರುವಂತಹ ಒಂದು ನಾಯಿಯ ತರಹ ಕಂಪೇರ್ ಮಾಡ್ಕೋಬಹುದು. ಅಥವಾ ಅಲ್ಲಾವುದ್ದೀನನ ಜೀನಿ ಕಥೆಯನ್ನು ನೀವು ಕೇಳಿದಿರಿ. ಯುವರ್ ವಿಶ್ ಇಸ್ ಮೈ ಕಮಾಂಡ್ ಅಂತ ಹೇಳುವಂತಹ ಜೀನಿ ಏನಿದ್ದಾನೆ ಅವನಿಗೆ ಕಂಪೇರ್ ಮಾಡ್ಕೋಬಹುದು. ಸೊ ನಾವು ಏನು ಹೇಳ್ತೇವೋ ಅದನ್ನ ನಿಯತ್ತಾಗಿ ಮಾಡುವಂತಹ ಒಂದು ಮೈಂಡ್, ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೇವೆ. ಯಾವ ವಿಚಾರವನ್ನ ನಾವು ಪದೇ ಪದೇ ಮತ್ತೆ ಮತ್ತೆ ಜಾಗೃತ ಮನಸ್ಸಿನಲ್ಲಿ ಮಾಡ್ತಾ ಹೋಗ್ತೇವೋ ಅದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಟ್ರಾನ್ಸ್ಫರ್ ಆಗ್ತದೆ. ಸಬ್ ಕಾನ್ಶಿಯಸ್ ಮೈಂಡಿನಲ್ಲಿ ಇನ್ನ ಡೀಟೇಲ್ ಆಗಿ ನೋಡೋದಿದ್ರೆ ಮಾಡರ್ನ್ ಮೆಮರಿ, ಪ್ರಿಮಿಟಿವ್ ಮೆಮರಿ, ಈ ತರ ಭಾಗಗಳನ್ನ ಮಾಡ್ಕೋಬಹುದು. ಅದರ ಪರ್ಸೆಂಟೇಜ್ ನೋಡೋದಾದ್ರೆ ಮಾಡರ್ನ್ ಮೆಮರಿ ಚಿತ್ರದಲ್ಲಿ ಜಾಸ್ತಿ ತೋರಿಸಿದ್ರು ಕೂಡ ಅದು ಚಿಕ್ಕದಾಗಿರ್ಬಹುದು. ಪ್ರಿಮಿಟಿವ್ ಮೆಮರಿ ಜಾಸ್ತಿ ದೊಡ್ಡದಾಗಿರುವ ಚಾನ್ಸಸ್ ಇದೆ.
ಪ್ರಿಮಿಟಿವ್ ಮೆಮೊರಿನಲ್ಲಿ ನಮ್ಮ ಈ ಜನ್ಮದ ಹಿಂದಿನ ಘಟನೆಗಳು ಹಾಗೇನೆ ಹಿಂದಿನ ಜನ್ಮದ ಎಲ್ಲ ಘಟನೆಗಳು, ಆ ಎಲ್ಲ ಘಟನೆಗಳು ಯಾವಾಗೆಲ್ಲ ನಮ್ಮ ಭಾವನೆಗಳು ಅತಿರೇಕದಲ್ಲಿ ಇರ್ತವೋ, ತುಂಬಾ ಖುಷಿಯಾಗಿರ್ತೇವೋ, ಯಾವಾಗ ತುಂಬಾ ಭಯ ಪಟ್ಟಿರ್ತೇವೋ, ತುಂಬಾ ನೋವಲ್ಲಿರ್ತೇವೋ, ತುಂಬಾ ದುಃಖದಲ್ಲಿರ್ತೇವೋ, ಅಂತಹ ಘಟನೆಗಳು ನಮ್ಮ ಪಾಸ್ಟ್ ಲೈಫ್ ಮೆಮೊರಿನಲ್ಲಿ ಸ್ಟೋರ್ ಆಗಿರ್ತದೆ. ಇದನ್ನ ಡೇಟಾ ಅಂತಾನು ಹೇಳ್ತಾರೆ. ಸೊ ಈ ಡೇಟಾ ನಮ್ಗೆ ಕಾನ್ಶಿಯಸ್ ಮೈಂಡ್ ನಲ್ಲಿ ಯಾವೆಲ್ಲ ಟ್ರಿಗರ್ಗಳು ಉತ್ಪತ್ತಿ ಆಗುತ್ತೋ, ಉದಾಹರಣೆಗೆ ಯಾವುದೋ ಒಂದು ಎತ್ತರದ ಸ್ಥಳದಿಂದ ನೀವು ಯಾವುದೋ ಜನ್ಮದಲ್ಲಿ ಬಿದ್ದು ಸತ್ತು ಹೋಗಿದ್ದೀರಿ ಅಂತ ಅನ್ಕೊಳ್ಳಿ. ಆವಾಗ ಆ ಒಂದು ಮೆಮೊರಿ, ಆ ಒಂದು ನೆನಪು ಸಬ್ಕಾನ್ಶಿಯಸ್ ಮೈಂಡಿನಲ್ಲಿ ಇರ್ತದೆ. ಈ ಜೀವನದಲ್ಲಿ, ಈ ಜನ್ಮದಲ್ಲಿ ನಾವು ಯಾವಾಗಾದ್ರೂ ಅದೇ ತರಹದ ಎತ್ತರದ ಸ್ಥಳದಲ್ಲಿ ಹೋದಾಗ ಆ ಪರ್ಟಿಕ್ಯುಲರ್ ಮೆಮೊರಿ ಟ್ರಿಗರ್ ಆಗುವಂತ ಚಾನ್ಸಸ್ ಇರ್ತದೆ. ಆ ಕಾರಣಕ್ಕೇನೆ ಫಿಯರ್ ಆಫ್ ಹೈಟ್ಸ್ ಅಂತ ಏನ್ ಹೇಳ್ತಾರೆ, ಅದು ನಮ್ಮಲ್ಲಿ ಕ್ರಿಪಿನ್ ಆಗ್ಬಹುದು. ಇದೇ ರೀತಿಯಲ್ಲಿ ಕೆಲವರಿಗೆ ರಕ್ತವನ್ನ ನೋಡಿದ ಕೂಡಲೇ ಭಯ ಆಗುವಂಥದ್ದು. ಇದಕ್ಕೆ ಕೂಡ ಯಾವುದೋ ಒಂದು ರೀತಿಯ ಪಾಸ್ಟ್ ಲೈಫಿನ ಮೆಮೊರಿ ಕಾರಣ ಆಗುವಂತ ಸಾಧ್ಯತೆ ಇದೆ. ರಕ್ತವನ್ನ ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಆದಂತಹ ಭಾವನೆಗಳು, ನೋವು, ಅದು ಇವಾಗ ನೀವು ರಕ್ತ ನೋಡುವಾಗ ಆ ಭಾವನೆಗಳು ಟ್ರಿಗರ್ ಆಗುವಂತ ಚಾನ್ಸಸ್. ಹೀಗೆ ನಮ್ಮ ಎಲ್ಲ ದೈನಂದಿನ ಜೀವನದ ಘಟನೆಗಳಿಗೆ ನಮ್ಮ ಹಿಂದಿನ ಜೀವನದ ಘಟನೆಗಳು ಕಾರಣವಾಗ್ತವೆ. ಅಲ್ಲಿಯ ನೆನಪುಗಳು ಇಲ್ಲಿಯ ಜೀವನಕ್ಕೆ ನಮಗೆ ಟ್ರಿಗರ್ ಆಗ್ತಾ, ಅದು ನಮಗೆ ನೋವನ್ನು ಕೊಡ್ತಾ, ನಾವು ಪ್ರೆಸೆಂಟ್ ನಲ್ಲಿ ಇರೋದಿಕ್ಕೆ ಕಷ್ಟ ಆಗ್ತಾ ಹೋಗ್ತದೆ. ಸೊ ಬಲಭಾಗದ ಚಿತ್ರದಲ್ಲಿ ತೋರಿಸಿರೋ ತರನೇ ನಮಗೆ ಕಾನ್ಶಿಯಸ್ ಮೈಂಡ್ ಏನ್ ಹೇಳ್ತೇವೆ, ಅದು ನೀರಿನಿಂದ ಮೇಲಕ್ಕೆ ಕಾಣುವಂಥದ್ದು ಮಾತ್ರ. ಅದರ ಕೆಳಗಡೆ ಸಬ್ಕಾನ್ಶಿಯಸ್ ಮೈಂಡು 80ರಿಂದ 90 ಭಾಗ ಇದೆ. ಸೊ ಅಲ್ಲೇನೆ ನಾವು ಜಾಸ್ತಿ ಕೆಲಸ ಮಾಡಬೇಕಾದದ್ದು, ಅಲ್ಲೇನೆ ನಮ್ಮ ಗಾರ್ಬೇಜ್ ಏನಿದೆ, ನಮ್ಮ ನೋವುಗಳೇನಿದೆ, ಅವುಗಳನ್ನ ನಾವು ವರ್ಕ್ ಮಾಡುವಂಥದ್ದು, ಕೆಲಸ ಮಾಡಬೇಕಾದಂಥದ್ದು ಈ ಪಾರ್ಟ್ನಲ್ಲೇನೆ. ಒಂದು ಒಳ್ಳೆಯ ಟೆಕ್ನಿಕ್ ಏನು ಅಂತಂದ್ರೆ, ನಮ್ಗೆ ಈ ಬುದ್ಧಿಮತ್ತೆ ನಮ್ಗೆ ಏನ್ ಬಂದಿದೆ, ಬ್ರೈನು ಮತ್ತೆ ಮೈಂಡಿಗೆ ಸಂಬಂಧ ಇದೆ. ಮೊದಲೇ ಹೇಳಿದಾಗೆ ಈ ಲೆಫ್ಟ್ ಪಾರ್ಟ್ ಮತ್ತೆ ರೈಟ್ ಪಾರ್ಟ್ ಅಂತ ನಾವು ಬ್ರೈನ್ ಅನ್ನ ಡಿವೈಡ್ ಮಾಡ್ಕೊಂಡ್ರೆ, ರೈಟ್ ಪಾರ್ಟ್ ನಲ್ಲಿ ಆರ್ಟಿಸ್ಟಿಕ್ ಯೋಚನೆಗಳು ಬರ್ತವೆ ನಮ್ಗೆ, ಲೆಫ್ಟ್ ಪಾರ್ಟ್ ನಲ್ಲಿ ಲಾಜಿಕಲ್ ಯೋಚನೆಗಳು. ಸೊ ರೀಸನಿಂಗು, ಭಾಷೆಯನ್ನ ಕಲಿಯುವಂಥದ್ದು ಮತ್ತೆ ಸೆನ್ಸ್ ಆಫ್ ಟೈಮ್, ಇದೆಲ್ಲ ಲೆಫ್ಟ್. ಎರಡು ವರ್ಡ್ ನಲ್ಲಿ ಹೇಳೋದಾದ್ರೆ, ಲೆಫ್ಟ್ ಈಸ್ ಫಾರ್ ಲಾಜಿಕ್, ರೈಟ್ ಈಸ್ ಫಾರ್ ಮ್ಯಾಜಿಕ್ ಅಂತಾರೆ. ಮತ್ತೆ ನೀವು ಮನಸ್ಸನ್ನ ಹೊಂದಿಸಿಕೊಳ್ಳುವುದಾದ್ರೆ, ಎಡಭಾಗದಲ್ಲಿ ನಮ್ಮ ಜಾಗೃತ ಮನಸ್ಸನ್ನು, ಬಲಭಾಗದಲ್ಲಿ ನಮ್ಮ ಸುಪ್ತ ಮನಸ್ಸನ್ನು ಕೂಡ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ಬಹುದು. ಬ್ರೈನ್ ನಲ್ಲಿ ಇನ್ನ ಬೇರೆ ಭಾಗಗಳಿದ್ರೂ ಕೂಡ ಸ್ಥೂಲವಾಗಿ ನಾವು ಎರಡು ಭಾಗಗಳನ್ನ ನೋಡ್ಕೊಳ್ಳೋಣ. ಈ ಎರಡು ಭಾಗದಲ್ಲಿ ಲೆಫ್ಟ್ ಬ್ರೈನು ಜಾಗೃತ ಮನಸ್ಸಿಗೂ, ರೈಟ್ ಬ್ರೈನ್ ಸುಪ್ತ ಮನಸ್ಸಿಗೂ ಹೊಂದಿಕೊಂಡಂತೆ ಇರ್ತವೆ. ನಮ್ಮ ಹಿಂದಿನ ಜನ್ಮದ ಘಟನೆಗಳು ನಮಗೆ ನೋವು ಕೊಡದೇ ಇರೋ ತರಹ ನಾವು ಮಾಡ್ಕೋಬೇಕು ಅಂತಾದ್ರೆ, ಈ ಬ್ರೈನ್ ಅನ್ನ ಆಕ್ಸೆಸ್ ಮಾಡೋದಕ್ಕೆ ನಮ್ಮ ಮನಸ್ಸಿನ ಸ್ತರವನ್ನ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು. ಹೃದಯದ ಏರಿಳಿತವನ್ನ, ಬಡಿತವನ್ನ ಚೆಕ್ ಮಾಡುವಂತಹ ECG ಇನ್ಸ್ಟ್ರೂಮೆಂಟ್ ನೀವು ಕೇಳಿರ್ತೀರಿ. ಅದೇ ತರಹ ಬ್ರೈನ್ ನ ವೇವ್ಸ್ ಅನ್ನ ಮೆಜರ್ ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟು ಎಲೆಕ್ಟ್ರೋ ಎನ್ಸೆಫಲೋಗ್ರಾಫ್, ಅದನ್ನ EEG ಅಂತ ಹೇಳ್ತಾರೆ. ಈ ಇನ್ಸ್ಟ್ರೂಮೆಂಟ್ ಅನ್ನ ಉಪಯೋಗಿಸಿಕೊಂಡು
ಬ್ರೈನ್ ವೇವ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡುವಂಥ ಸಾಮರ್ಥ್ಯವನ್ನು ನಾವು ಕಂಡುಕೊಂಡಿದ್ದೇವೆ. ಈ ಒಂದು ಇನ್ಸ್ಟ್ರೂಮೆಂಟಿನ ಪ್ರಕಾರ ನಮ್ಮ ಬ್ರೈನು ಸುಮಾರು 3-4-5 ಕ್ಷಣಗಳಲ್ಲಿ ಸ್ತರಗಳಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಬೇರೆ ಬೇರೆ ರೀತಿಯಲ್ಲಿ ಅದು ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇರ್ತದೆ. ಸುಮಾರು 1 ಸೆಕೆಂಡಿಗೆ ಆ ತರಂಗಾಂತರಗಳು, ಬ್ರೈನ್ನ ವೇವ್ಸ್ನ ತರಂಗಾಂತರಗಳು ಏನಿದೆ ಅದು ಮೆಜರ್ ಮಾಡುವಂಥ ಇನ್ಸ್ಟ್ರೂಮೆಂಟು EEG. ನಾವು ಎಚ್ಚರದಲ್ಲಿದ್ದೇವೆ, ಮಾತಾಡ್ತಾ ಇದ್ದೇವೆ, ಕೇಳಿಸ್ಕೊತಾ ಇದ್ದೇವೆ ಅಂತ ಇದ್ದಾಗ ನಮ್ಮ ಬ್ರೈನ್ನ ತರಂಗಾಂತರಗಳು 13-32 ಹರ್ಟ್ಸ್ ತನಕ ಇರ್ತವೆ. ನಾವು ಸ್ವಲ್ಪ ಕಣ್ಣು ಮುಚ್ಚಿ ಉಸಿರನ್ನ ಗಮನಿಸಿದಾಗ ಬ್ರೈನ್ ವೇವ್ಸು ಕಡಿಮೆ ಆಗ್ತಾ ಬರ್ತದೆ. ಈಗ ಬೆಳಗ್ಗೆ ಹೊತ್ತು ನೀವು ಕೇಳಿಸ್ಕೊತಾ ಇದ್ದೀರಿ ಅಂತಂದ್ರೆ ನಿಮ್ಮ ಬ್ರೈನ್ ವೇವ್ಸು ಬೀಟಾದಿಂದ ಆಲ್ಫಾದ ನಡುವೆ ಹೆಚ್ಚು ಕಮ್ಮಿ ಇರ್ತದೆ, ಅಥವಾ ಆಲ್ಫಾದಲ್ಲೇನೆ ಇರ್ತದೆ. ನಾವು ಕಣ್ಣು ಮುಚ್ಚಿದಾಗ ಆಟೋಮೆಟಿಕಲಿ ಫಸ್ಟ್ ಸ್ಟೆಪ್ ಏನಾಗುತ್ತೆ ಅಂತಂದ್ರೆ ಬ್ರೈನ್ ವೇವ್ಸು ಸ್ಲೋ ಡೌನ್ ಆಗ್ತಾ ಬರ್ತದೆ. ಹಾಗೇನೆ ಅಲ್ಲಿಂದ ನಾವು ನಿದ್ದೆಗೆ ಜಾರುವ ಸ್ಥಿತಿಯಲ್ಲಿ ಅದು ಥೀಟಾ ಲೆವೆಲ್ಗೆ ಹೋಗ್ತದೆ. ಅಲ್ಲಿ ಡೀಪ್ ಸ್ಟೇಟು, ಡೀಪ್ ರಿಲ್ಯಾಕ್ಸೇಷನ್ ನಡೀತದೆ. ಇನ್ನ ಡೀಪ್ ಹೋಗ್ಬೇಕು ಅಂತಾದ್ರೆ ಡೆಲ್ಟಾ ಲೆವೆಲ್ಗೆ ಹೊರಟೋಗ್ತದೆ. ಅಲ್ಲಿ ನಾವು ವಿತ್ ಅವೇರ್ನೆಸ್ ಹೋದ್ರೆ ಅದನ್ನೇ ಸಮಾಧಿ ಅಂತಾನು ಹೇಳ್ತಾರೆ, ಅಥವಾ ನಾವು ವಿದೌಟ್ ಅವೇರ್ನೆಸ್ ಹೋದ್ರೆ ಅದೇ ಸ್ಥಿತಿ ಕೋಮಾ ಸ್ಥಿತಿ ಆಗುವಂತ ಚಾನ್ಸಸ್ ಇದೆ. ಇನ್ನು ಒಂದು ಸ್ಥಿತಿಯನ್ನ ನಾವು ಬಿಟ್ಟಿದ್ದು ಅಂತಂದ್ರೆ ಗಾಮಾ ಸ್ಟೇಟು, ಅದು ಮೇಲ್ಗಡೆ ಇರುವಂಥದ್ದು. ಬ್ರೈನ್ ಯಾವಾಗ ಸಿಕ್ಕಾಪಟ್ಟೆ ಜಾಸ್ತಿ ಕೆಲಸ ಮಾಡುತ್ತೋ ಆ ಕ್ಷಣದಲ್ಲಿ ಗಾಮಾ ಸ್ಟೇಟ್ನಲ್ಲಿ ನಮ್ಮ ಬ್ರೈನ್ ಕೆಲಸ ಮಾಡ್ತದೆ. ನಮ್ಮ ಸುಪ್ತ ಮನಸ್ಸಿನಲ್ಲಿ ಇರುವಂತಹ ಯೋಚನೆಗಳು, ಭಾವನೆಗಳು, ಅವುಗಳನ್ನ ಕ್ಲೀನ್ ಮಾಡೋದಕ್ಕೆ ಒಂದು ಉತ್ತಮವಾದಂತಹ ವಿಧಾನ, ಒಂದು ಟೆಕ್ನಿಕ್ ಏನು ಅಂತಂದ್ರೆ ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಾವು ಆಲ್ಫಾ ಸ್ಟೇಟ್ ನಲ್ಲಿ ಕರ್ಕೊಂಡು ಹೋಗಿ ಇಟ್ಕೊಳ್ಳುವಂಥದ್ದು. ಆಲ್ಫಾ ಸ್ಟೇಟ್ ನಲ್ಲಿ ನಮ್ಮ ಮನಸ್ಸು ಸುಪ್ತ ಮನಸ್ಸನ್ನ ಆಕ್ಸೆಸ್ ಮಾಡೋದಕ್ಕೆ, ಅದರ ಜೊತೆ ಮಾತಾಡೋದಕ್ಕೆ, ಅಲ್ಲಿನ ಪ್ರೋಗ್ರಾಮಿಂಗ್ ಅನ್ನು ಮಾಡೋದಕ್ಕೆ ಅನುಕೂಲ. ಆಲ್ಫಾ ಸ್ಟೇಟಿಗೆ ಕರ್ಕೊಂಡು ಹೋಗೋದು ಯೋಗ ನಿದ್ರೆ ಮಾಡುವಂಥದ್ದು, ಅಥವಾ ಸೆಲ್ಫ್ ಹಿಪ್ನಾಸಿಸ್ ನ ಪ್ರಾಕ್ಟೀಸ್ ಮಾಡುವಂಥದ್ದು, ಕಣ್ಗಳನ್ನ ಮುಚ್ಚಿ ರಿಲ್ಯಾಕ್ಸ್ ಮಾಡೋದು. ಇವೆಲ್ಲ ಸ್ಟೇಟ್ಗಳಲ್ಲಿ ವಿಜುವಲೈಸ್ ಮಾಡಿದಾಗ ಅದು ನಮ್ಮ ಫಿಸಿಕಲ್ ಜೀವನದಲ್ಲಿ ಸಾಕಾರಗೊಳ್ತಾ ಹೋಗ್ತದೆ. ಅದೇ ವಿಚಾರ ನಮ್ಮ ಫಿಸಿಕಲ್ ಲೈಫಲ್ಲಿ ಸಾಕಾರಗೊಳ್ತಾ ಹೋಗ್ತದೆ. ಸೊ ಇದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್. ಇನ್ನು ಮುಂದೆ ಈ ಕಾನ್ಸೆಪ್ಟ್ಸ್ಗಳನ್ನ ಉಪಯೋಗಿಸಿಕೊಂಡು ನನ್ನ ಕೆಲವು ಸ್ಟೂಡೆಂಟ್ಸ್ಗಳು ಕೊಟ್ಟಂತಹ ಟೆಸ್ಟಿಮೋನಿಯಲ್ಸ್ಗಳನ್ನು ನಾನು ಇಲ್ಲಿ ಹಾಕಿದ್ದೇನೆ. ಅದನ್ನು ನೀವು ಪಾಸ್ ಮಾಡಿಕೊಂಡು ನೋಡ್ಕೋಬಹುದು. ಮುಂದಿನ ಕಾನ್ಸೆಪ್ಟು ಸ್ಕೇಲ್ ಆಫ್ ಕಾನ್ಶಿಯಸ್ನೆಸ್ ಅಂತ. ಇದು ಮೊದಲು ಅಸ್ತಿತ್ವಕ್ಕೆ ಬಂದದ್ದು, ಅದನ್ನ ಕಂಡು ಹಿಡಿದಿದ್ದು ಡೇವಿಡ್ ಹಾಕಿನ್ಸ್ ಅನ್ನುವಂತಹ ಒಬ್ಬ ವ್ಯಕ್ತಿ. ಡಾಕ್ಟರ್ ಡೇವಿಡ್ ಹಾಕಿನ್ಸ್ ಅವರ ಪವರ್ ವರ್ಸಸ್ ಫೋರ್ಸ್ ಅನ್ನುವಂತಹ ಬುಕ್ ನಲ್ಲಿ ಇದರ ರೆಫರೆನ್ಸಸ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಭಾವನೆಗಳು, ದಿನದಲ್ಲಿ ನಮಗೆ ಬರುವಂತಹ ಭಾವನೆಗಳು ಮತ್ತೆ ಜಗತ್ತಿನಲ್ಲಿ ಇರುವಂತಹ ವಸ್ತುಗಳು, ಇದಕ್ಕೆ ಒಂದೇ ತರಹದ ವೈಬ್ರೇಷನ್ಸ್ಗಳು ಇದೆ ಅಂತ ಇವರು ಪ್ರತಿಪಾದಿಸ್ತಾರೆ. ಸೊ ಯಾವಾಗ ನಮ್ಮಲ್ಲಿ ಹೆವಿ ಇಮೋಷನ್ಸ್ ಅಂದ್ರೆ ಭಯ, ಕೋಪ, ದುಃಖ ಅಥವಾ ತಪ್ಪು ಮಾಡಿದಂತಹ ಭಾವನೆ ಇರ್ತವೋ, ಆಗ ನಮ್ಗೆ ಗೊತ್ತಿದ್ದ ಹಾಗೆ ಮನಸ್ಸು ತುಂಬಾ ಲೋ ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆಗ್ತದೆ. ಸೊ ಆವಾಗ ನಮ್ಗೆ ಹೆಚ್ಚು ನಮ್ಮ ಪ್ರಜ್ಞೆಯ ಸ್ತರ ಎಕ್ಸ್ಪಾಂಡ್ ಆಗಿರೋದಿಲ್ಲ, ತುಂಬಾ ಕುಗ್ಗಿ ಹೋಗಿರ್ತದೆ. ಇನ್ನು ನಮ್ಗೆ
ತುಂಬಾ ಪ್ರೀತಿ ಅನುಭವ ಇದ್ದಾಗ, ಖುಷಿ ಇದ್ದಾಗ, ಶಾಂತಿಯಿಂದ ಅಂದಾಗ, ನೆಮ್ಮದಿಯಿಂದ ಇದ್ದಾಗ ನಾವು ಹೈಯರ್ ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆಗ್ತಾ ಇರ್ತೇವೆ. ಸೊ ಅದನ್ನ ಅಪ್ಲಿಫ್ಟಿಂಗ್ ಫ್ರೀಕ್ವೆನ್ಸೀಸ್ ಅಂತ ಹೇಳ್ಬೋದು. ಇನ್ನೊಂದು ಅಂದ್ರೆ ನಾವು ಯಾವ ವ್ಯಕ್ತಿಯ ಜೊತೆಗೆ ಈ ಅಪ್ಲಿಫ್ಟಿಂಗ್ ಫ್ರೀಕ್ವೆನ್ಸಿಯ ಜೊತೆಗೆ ಇರ್ತೇವೋ, ಆ ತರಹ ಇರುವಂತಹ ವ್ಯಕ್ತಿಯ ಜೊತೆಗೆ ಇರ್ತೇವೋ, ನಮ್ಮ ಮನಸ್ಸು ಕೂಡ ಅದೇ ತರಹದಲ್ಲಿ ಚೇಂಜ್ ಆಗ್ತಾ ಹೋಗ್ತದೆ. ಇಟ್ ವಿಲ್ ಸ್ಟಾರ್ಟ್ ಆಪರೇಟಿಂಗ್ ಎಟ್ ದ ಲೆವೆಲ್ ಆಫ್ ದ ಪರ್ಸನ್ ಹೂ ಈಸ್ ಇನ್ ದ ಹೈಯರ್ ಸ್ಟೇಟ್. ನೀವು ಹಾಗೇನೆ ಇದು ನೀರು ಹರಿಯುವ ತರ, ಮೇಲಿನಿಂದ ಕೆಳಗೆ ನೀರು ಹರಿಯುವ ಹಾಗೆ ನೀವು ಯಾವ ವ್ಯಕ್ತಿಯ ಜೊತೆಗೆ, ಯಾವ ಕಂಪನಿಯ ಜೊತೆಗೆ ಇರ್ತೀರೋ ಆ ವ್ಯಕ್ತಿಯ ಜೊತೆಗೆ ಅಥವಾ ಆ ಒಂದು ಸಮೂಹದ ಮನಸ್ಸಿನ ಸ್ಥಿತಿ ಹೇಗಿದೆಯೋ ಅದೇ ತರಹ ನೀವು ಕೂಡ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ ನಿಮ್ಮ ಮೈಂಡ್. ಸೊ ನಮ್ಮ ಸ್ಕೇಲ್ ಆಫ್ ಕಾನ್ಶಿಯಸ್ ಇಟ್ ಇಸ್ ಪ್ಯೂರ್ಲಿ ಡಿಪೆಂಡೆಂಟ್ ಆನ್ ಅವರ್ ಎನ್ವಿರಾನ್ಮೆಂಟ್ ಅಂಡ್ ಅವರ್ ಪೀಪಲ್, ದ ಪೀಪಲ್ ವಿ ವರ್ಕ್ ವಿತ್, ನಮ್ಮ ಜೊತೆಗೆ ಇರುವಂತಹ ವ್ಯಕ್ತಿಗಳು. ಅದಕ್ಕೂ ಇದಕ್ಕೂ ಒಂದು ಡೈರೆಕ್ಟ್ ಆದಂತಹ ಸಂಬಂಧ ಇದೆ. ಸೊ ಅವರ ರಿಸರ್ಚ್ ನಲ್ಲಿ ಕಂಡುಕೊಂಡದ್ದು ಹೇಗೆ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ 500 ಲೆವೆಲ್ನಲ್ಲಿ ಅದನ್ನ 0 ಇಂದ 1,000 ತನಕ ವೈಬ್ರೇಷನ್ ಸ್ಕೇಲ್ ಕೊಟ್ಟಿದ್ದಾನೆ ಅವನು. ಸೊ ಅದರಲ್ಲಿ 500ಕ್ಕಿಂತ ಜಾಸ್ತಿ ಇದ್ರೆ ಅದು ಪ್ರೀತಿಯ ಲವ್ ಫ್ರೀಕ್ವೆನ್ಸಿಯನ್ನ ರೆಪ್ರೆಸೆಂಟ್ ಮಾಡ್ತದೆ. ಒಬ್ಬ ವ್ಯಕ್ತಿ 500ಕ್ಕಿಂತ ಜಾಸ್ತಿ ಲೆವೆಲ್ನಲ್ಲಿ ಕೆಲಸ ಮಾಡ್ದ ಇದ್ರೆ ಆ ಒಬ್ಬ ವ್ಯಕ್ತಿ 7.5 ಲಕ್ಷ ಜನರನ್ನ ಮೇಲ್ಗಡೆ, ಅಂದ್ರೆ 200ಕ್ಕಿಂತ ಮೇಲ್ಗಡೆ ತರಬಹುದು ಅನ್ನುವಂತಹ ಒಂದು ಥಿಯರಿ ಅವನದು. ಅಂದ್ರೆ ಡಾಕ್ಟರ್ ಡೇವಿಡ್ ಹಾಕಿನ್ಸ್ ಹೇಳುವಂತಹ ಒಂದು ಥಿಯರಿ ಅದು. ಮುಂದಕ್ಕೆ ಹೋಗೋಣ. ಈ ಸ್ಕ್ರೀನ್ ನಲ್ಲಿ, ಈ ಸ್ಲೈಡ್ ನಲ್ಲಿ ಅದರ ಪೂರ್ತಿ ಡೀಟೇಲ್ಸ್ ಇದೆ. ಸೊ 20ರಿಂದ ಹಿಡಿದು 700 ಮೇಲೆ 1000 ತನಕ ಪ್ರಜ್ಞೆಯ ಸ್ತರಗಳನ್ನ ವೈಬ್ರೇಷನಲ್ ಸ್ಕೇಲ್ ನಲ್ಲಿ ರೆಪ್ರೆಸೆಂಟ್ ಮಾಡಿದೆ. ಸೊ ನೀವು ಅಬ್ಸರ್ವ್ ಮಾಡಿದ ಹಾಗೇನೆ ನಾವು ಮೇಲೆ ಮೇಲೆ ಹೋದ ಹಾಗೆ ನಮ್ಮ ಅವೇರ್ನೆಸ್ ಎಕ್ಸ್ಪಾಂಡ್ ಆಗ್ತಾ ಹೋಗ್ತದೆ. ನಾವು ಕೆಳಗೆ ಬರ್ತಾ ಇದ್ದ ಹಾಗೆ ದೇರ್ ವಿಲ್ ಬಿ ಮೋರ್ ಆಫ್ ಸಫರಿಂಗ್, ಮತ್ತೆ ಹೇಗೋ ಜೀವನ ತಳ್ಕೊಂಡು ಹೋಗುವಂತಹ ಸ್ಥಿತಿ. ಶೇಮು, ಗಿಲ್ಟು, ಅಪತಿ, ಗ್ರೀಫು, ಭಯ, ಆಸೆಗಳು, ಕೋಪ ಇತ್ಯಾದಿಗಳೆಲ್ಲವೂ ಕೂಡ ನಮ್ಮನ್ನ ಕೆಳ ಸ್ಥಿತಿಗೆ ಕರೆದುಕೊಂಡು ಹೋಗ್ತದೆ. ನಮ್ಮ ಪ್ರಜ್ಞೆಯ ಸ್ಥಿತಿ ಕೆಳಗಡೆ ಬರ್ತಾ ಹೋಗ್ತದೆ. ಹಾಗೆಯೇ ನಾವು ಹೆಚ್ಚು ಹೆಚ್ಚು ಧೈರ್ಯವನ್ನ ತಗೊಂಡು ನ್ಯೂಟ್ರಲ್ ಆಗಿದ್ದು, ಮತ್ತೆ ಬೇರೆಯವರ ಐಡಿಯಾಸ್ಗಳನ್ನ ಒಪ್ಪಿಕೊಂಡಾಗ, ಅಕ್ಸೆಪ್ಟೆನ್ಸ್ ಮಾಡಿದಾಗ, ಲಾ ಆಫ್ ಪೊಲಾರಿಟಿ ಅಂತ ಇದೆ. ಸೊ ನಾನು ಹೀಗಿದ್ದೇನೆ, ನಾನು ಸೌತ್ ಪೋಲ್ ಅಲ್ಲಿ ಇದ್ದೇನೆ, ಆದರೆ ದೇರ್ ಆರ್ ಪೀಪಲ್ ಲಿವಿಂಗ್ ಇನ್ ದ ನಾರ್ತ್ ಪೋಲ್ ಆಸ್ ವೆಲ್. ಈ ಒಂದು ಅಕ್ಸೆಪ್ಟೆನ್ಸ್ ಅನ್ನ ಮನಸ್ಸಿಗೆ ತಂದುಕೊಂಡಾಗ, ಹಾಗೇನೆ ನಾವು ಮಾಡುವಂತಹ ಎಲ್ಲ ಕೆಲಸಗಳಿಗೆ ಒಂದು ರೀಸನಿಂಗ್ ಬಂದಾಗ, ಅನ್ಕಂಡೀಷನಲ್ ಲವ್ ನಮ್ಮಲ್ಲಿ ಬಂದಾಗ, ಖುಷಿಯ ಅನುಭವ ಆದಾಗ, ಶಾಂತಿ ನೆಮ್ಮದಿಯ ಅನುಭವ ಆದಾಗ, ಜ್ಞಾನೋದಯ ಆದಾಗ ನಮ್ಮ ಪ್ರಜ್ಞೆಯ ಸ್ಥಿತಿ ಹೆಚ್ಚಾಗ್ತಾ ಹೋಗ್ತದೆ. ಸೊ ಡಾಕ್ಟರ್ ಡೇವಿಡ್ ಅವರು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಸುಮಾರು ವರ್ಷಗಳ ಹಿಂದೆ. ಮಜಲ್ ಟೆಸ್ಟಿಂಗ್ ಅನ್ನುವಂತಹ ಒಂದು ಟೆಕ್ನಿಕ್ ಅನ್ನ ಅವರು ಯೂಸ್ ಮಾಡಿದ್ರು. ಇಡೀ ಜಗತ್ತಿನಲ್ಲಿ ಇರುವಂತಹ ಜನರ ಆವರೇಜ್ ಸ್ಕೇಲ್ ಎಷ್ಟಿರಬಹುದು ಅಂತ ಅದನ್ನ ಪವರ್ ವರ್ಸ್ ಆಫ್ ಫೋರ್ಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದು ಮೊದಲನೇ ಸ್ಲೈಡಿನ ಸ್ವಲ್ಪ ಡೀಟೇಲ್ ಆದಂತಹ ಎಕ್ಸ್ಪ್ಲನೇಷನ್. ಇದನ್ನು ನೀವು ಪಾಸ್ ಮಾಡಿಕೊಂಡು ನೋಡ್ಕೋಬಹುದು. ಪ್ರತಿ ಸ್ತರದಲ್ಲಿ ಕೂಡ ಭಾವನೆಗಳು ಹೇಗಿರ್ತದೆ ಅದನ್ನ ಪಾಸ್ ಮಾಡ್ಕೊಂಡು ನೋಡ್ಕೋಬಹುದು. ಮತ್ತೆ ಅಲ್ಲಿಂದ ಆಚೆ ಬರುವಂತಹ ಪ್ರಾಸೆಸ್ಸು, ಮತ್ತೆ ನಮ್ಮ ಜೀವನದ ಬಗೆಗಿನ ವ್ಯೂ ಪಾಯಿಂಟ್ ಹೇಗಿರ್ತದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದೆ ಡೀಟೇಲ್ ಆಗಿ. ಸೊ ಆವರೇಜ್ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೆ. ಟೋಟಲ್ ಹ್ಯುಮ್ಯಾನಿಟಿಯ ಆವರೇಜ್ ಕಾನ್ಶಿಯಸ್ನೆಸ್ 207 ಇದೆ ಅಂತ ಅವನು ಹೇಳ್ತಾನೆ. ಹಾಗೆ ಅಮೆರಿಕದಲ್ಲಿ, US ನಲ್ಲಿ ಅದು 421, ಚೈನಾದು 300, ಇಂಡಿಯಾದು
355. ಮಿಡಲ್ ಈಸ್ಟ್ ಕಂಟ್ರೀಸ್ಗಳಲ್ಲಿ ಅದು 170. ಸೊ ಹೀಗೆ ಅವನು ಬೇರೆ ಬೇರೆ ರಿಸರ್ಚ್ ಅನ್ನ ಮಾಡಿ ಅದರ ಸಂಶೋಧನೆಯ ಸಾರವನ್ನ ಪುಸ್ತಕದಲ್ಲಿ ಹೇಳಿದ್ದಾನೆ. ಇನ್ನು ಮುಂದೆ ಆತ್ಮದ ಸ್ತರದಲ್ಲಿ ನಮಗೆ ಬೇರೆ ಬೇರೆಯ ಆತ್ಮಗಳನ್ನ ನೋಡ್ಕೊಳ್ಳೋಣ, ತಿಳ್ಕೊಳ್ಳೋಣ. ನಮ್ಮ ದೇಹಕ್ಕೆ ಹೇಗೆ ವಯಸ್ಸಾಗ್ತದೋ ಹಾಗೇನೆ ಆತ್ಮಕ್ಕೂ ಕೂಡ ವಯಸ್ಸಾಗ್ತದೆ ಅನ್ನುವಂಥದ್ದು ಈ ಕಾನ್ಸೆಪ್ಟು. ನಾವು ಬೇರೆ ಬೇರೆ ದೇಹವನ್ನ ಪಡ್ಕೊಂಡು, ಕೃಷ್ಣ ಹೇಳಿದ ಹಾಗೆ ಭಗವದ್ಗೀತೆಯಲ್ಲಿ ನಮ್ಮ ಶರ್ಟು ಬಟ್ಟೆಗಳನ್ನ ಬದಲಾಯಿಸುವ ರೀತಿಯಲ್ಲಿ ನಾವು ನಮ್ಮ ಆತ್ಮ ಬೇರೆ ಬೇರೆ ದೇಹವನ್ನ ಪಡ್ಕೋತಾ, ಬೇರೆ ಬೇರೆ ಅನುಭವಗಳನ್ನು ಪಡ್ಕೋತಾ, ಇವಾಲ್ವ್ ಆಗ್ತಾ, ಅಲ್ಲಿಂದ ನಮ್ಗೆ ಏನ್ ಪಾಠ ಸಿಗ್ತದೋ ಅದನ್ನ ತಿಳ್ಕೋತಾ ಮುಂದಿನ ಜನ್ಮಕ್ಕೆ ಹೋಗ್ತಾ ಇರ್ತೇವೆ. ಸೊ ಹೀಗೆ ಹೋಗ್ತಾ ಇದ್ದಾಗ ನಮ್ಮಲ್ಲಿ ಮೆಚುರಿಟಿ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇನ್ಫ್ಯಾಂಟ್ ಲೆವೆಲ್, ಒಂದು ಈಗ ತಾನೇ ಹುಟ್ಟಿದಂತಹ ಮಗುವಿನಿಂದ ದೊಡ್ಡದಾದಂತಹ ಮಗು, ಮತ್ತೆ ತಾರುಣ್ಯಾವಸ್ಥೆಯನ್ನ ಪಡೆದು ಮೆಚುರಿಟಿ ಬಂದು ಸ್ವಲ್ಪ ಏಜ್ ಆಗಿ ಓಲ್ಡ್ ಸೋಲ್ ಆಗಿ ಆಮೇಲೆ ಟ್ರಾನ್ಸೆಂಡೆಂಟಲ್ ಮತ್ತೆ ಇನ್ಫೈನೈಟ್ ಲೆವೆಲ್ಗೆ ಆತ್ಮ ಹೋಗ್ತದೆ ಅಂತ ಈ ಥಿಯರಿ ಹೇಳ್ತದೆ. ನಾವು ಈ ಕ್ಲಾಸ್ನಲ್ಲಿ ಇದ್ದೇವೆ, ನಮ್ಮ ಬಗ್ಗೆ, ನಮ್ಮ ಅಸ್ತಿತ್ವದ ಬಗ್ಗೆ ಕ್ವಶನ್ಸ್ಗಳನ್ನ ಮಾಡ್ಕೋತಾ ಇದ್ದೇವೆ. ನನಗೆ ಯಾಕೆ ಸಮಸ್ಯೆಗಳು ಬರ್ತವೆ, ಬೇರೆಯವ್ರಿಗೆ ಯಾಕೆ ಬರೋದಿಲ್ಲ, ನನಗೆ ಯಾಕೆ ಬರ್ತದೆ, ಹಾಗೇನೆ ನನಗೆ ಜೀವನದಲ್ಲಿ ಬೇಕಾದನ್ನ ನಾನು ಹೇಗೆ ಪಡಿಬಹುದು, ಈ ತರಹದ ಯೋಚನೆಗಳನ್ನ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ ಹೆಚ್ಚು ಕಮ್ಮಿ ನಾವು ಮೆಚೂರ್ ಸೋಲ್ಸ್ಗಳಾಗಿರ್ತೇವೆ. ಸೊ ಇದರ ಕೆಳಗಡೆ ನೀವು ಪಿರಮಿಡ್ ನ ಹಿಂದ್ಗಡೆ ಚಿತ್ರವನ್ನ ನೋಡೋದಿದ್ರೆ ಇದು ಕೂಡ ಆಕ್ಚುಲಿ ಪಿರಮಿಡ್ ಸ್ಟೈಲ್ ನಲ್ಲಿ ನಂಬರ್ ಆಫ್ ಸೋಲ್ಸ್ ಗಳನ್ನ ನಾವು ಡಿಸ್ಟಿಂಗ್ವಿಶ್ ಮಾಡಬಹುದು, ಅದನ್ನ ಅದೇ ತರಹ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಮೇಲಿನ ಸ್ತರದಲ್ಲಿ ಇನ್ಫೈನೈಟ್ ಸೋಲ್ಗಳು ಕೆಲವು ಹ್ಯಾಂಡ್ಫುಲ್ ಆಗಿರ್ತದೆ, ಕೈಗಳಲ್ಲಿ ಎಣಿಕೆ ಮಾಡುವಂತಹ ಆತ್ಮಗಳಿರ್ತವೆ. ಅದಕ್ಕಿಂತ ಜಾಸ್ತಿ ಟ್ರಾನ್ಸೆಂಡೆಂಟಲ್ ಸೋಲ್ಸ್ಗಳಿರ್ತವೆ. ಟ್ರಾನ್ಸೆಂಡೆಂಟಲ್ ಸೋಲ್ಸ್ಗಳು ಅಂತಂದ್ರೆ ಈ ಕ್ಷಣದಿಂದ ಮುಂದಿನ 50 ವರ್ಷ, 100 ವರ್ಷ, 200 ವರ್ಷದಲ್ಲಿ ಈ ಜಗತ್ತು ಹೇಗಾಗ್ಬೇಕು, ಅದಕ್ಕೆ ನಾವು ಏನು ಮಾಡಬೇಕು, ಏನು ಸಿಸ್ಟಮ್ಸ್ ಗಳನ್ನ ಕೊಡಬಹುದು, ಏನು ಟೆಕ್ನಿಕ್ ಗಳನ್ನ ಕೊಡಬಹುದು ಅನ್ನುವಂತಹ ಯೋಚನೆ ಬರುವಂತಹ ಆತ್ಮಗಳು. ಅದರ ಕೆಳಗಡೆ ಓಲ್ಡ್ ಸೋಲ್ಸ್. ಸೊ ಜಗತ್ತಿನಲ್ಲಿ ಎಲ್ಲವೂ ಕೂಡ ಸರಿ ಇದೆ, ಯಾವುದು ತಪ್ಪಿಲ್ಲ, ಒಂದು ನಿಯಮದ ಪ್ರಕಾರ ನಡೀತಾ ಇದೆ ಅಂತ ಈ ಸೋಲ್ಸ್ಗಳು ಅನ್ಕೊಳ್ತವೆ. ಅದರ ಕೆಳಗಡೆ ಮೊದಲೇ ಹೇಳಿದಾಗೆ ನಮ್ಮ ತರಹದ ಆತ್ಮಗಳು. ಇನ್ನ ಕೆಳಗಡೆ ಎಲ್ಲರೂ ಅವರನ್ನೇ ಫಾಲೋ ಮಾಡಬೇಕು, ಅವರು ಯಾರನ್ನು ಫಾಲೋ ಮಾಡೋದಿಲ್ಲ, ಈ ತರಹದ ಮನೋಭಾವ ಉಳ್ಳಂಥವರು. ಇನ್ನ ಕೆಳಗಡೆ ಕೇವಲ ಹೇಳಿಕೊಟ್ಟದನ್ನ ಫಾಲೋ ಮಾಡುವಂತಹ, ರೂಲ್ಗಳನ್ನ ಫಾಲೋ ಮಾಡುವಂತಹ ಆತ್ಮಗಳು. ಇನ್ನ ಕೆಳಗಡೆ ಕೊನೆಯದಾಗಿ ಕೇವಲ ಆಹಾರಕ್ಕೆ, ಅಂದ್ರೆ ಬೇಸಿಕ್ ನೀಡ್ಸ್, ಅದನ್ನ ಕೇಳುವಂತಹ, ಅದನ್ನ ಡಿಮಾಂಡ್ ಮಾಡುವಂತಹ ಆತ್ಮಗಳು. ಸೊ ಜಗತ್ತಿನಲ್ಲಿ ಹೆಚ್ಚು ಇರುವಂತಹ ಆತ್ಮಗಳು ಅಂತಂದ್ರೆ ಇನ್ಫ್ಯಾಂಟ್ ಸೋಲ್ಸ್ಗಳು, ಅದಕ್ಕಿಂತ ಸ್ವಲ್ಪ ಕಡಿಮೆ ಬೇಬಿ, ಅದರಿಂದ ಸ್ವಲ್ಪ ಜಾಸ್ತಿ ಯಂಗ್ ಸೋಲ್ಸು, ಅದರ ಮೇಲೆ ಮೆಚೂರ್ ಸೋಲ್ಸು, ಆಮೇಲೆ ಓಲ್ಡ್ ಸೋಲ್ಸು, ಮತ್ತೆ ಕಡಿಮೆ ನಂಬರ್ನಲ್ಲಿ ಟ್ರಾನ್ಸೆಂಡೆಂಟಲ್ ಸೋಲ್ಸು, ಮತ್ತೆ ಹ್ಯಾಂಡ್ ಕೈಯಲ್ಲಿ ಕೌಂಟ್ ಮಾಡುವಂತಹ ಕೆಲವು ಇನ್ಫೈನೈಟ್ ಸೋಲ್ಸ್ಗಳು. ಸೊ ಇದು ಆತ್ಮದ ಏಜಿಂಗ್ ನ ಪ್ರಾಸೆಸ್. ಮುಂದೆ ಕೆಲವು ಕಾನ್ಸೆಪ್ಟ್ ಗಳನ್ನ ಸೈಂಟಿಫಿಕ್ ಆಗಿ ಸೈಂಟಿಸ್ಟ್ಗಳು ಏನು ಕಂಡುಕೊಂಡಿದ್ದಾರೋ ಅದನ್ನ ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಖುಷಿಗೆ ಸಂಬಂಧಪಟ್ಟ ಹಾಗೆ ಈ 4 ಹಾರ್ಮೋನ್ಗಳು ನಮ್ಮಲ್ಲಿ ಸೆಕ್ರೀಟ್ ಆಗ್ತವೆ. ಅಂದ್ರೆ ಯಾವಾಗ ಈ 4 ಹಾರ್ಮೋನ್ಗಳು ಸೆಕ್ರೀಟ್ ಆಗ್ತವೆ ಆವಾಗ ನಮಗೆ ಖುಷಿಯ ಅನುಭವ ಆಗ್ತದೆ. ಅದನ್ನ ಎಂಡೋರ್ಫಿನ್, ಡೋಪಮಿನ್, ಸೆರೆಟಾನಿನ್, ಆಕ್ಸಿಟೋಸಿನ್, ಈ 4 ಹಾರ್ಮೋನ್ಗಳನ್ನ ಒಂದೊಂದಾಗಿ ನೋಡೋಣ. ಯಾವಾಗ ನಮ್ಮ ದೇಹ
ನಾವು ವ್ಯಾಯಾಮ ಮಾಡ್ತೇವೆ, ಎಕ್ಸಸೈಸ್ ಮಾಡ್ತೇವೆ, ಆ ಕ್ಷಣದಲ್ಲಿ ನಮ್ಮ ಶರೀರದಲ್ಲಿ ಎಂಡೋರ್ಫಿನ್ ಉತ್ಪತ್ತಿ ಆಗ್ತದೆ. ಇದು ವ್ಯಾಯಾಮದಲ್ಲಿ ಆದಂತಹ ನೋವನ್ನ ತಡಿಲಿಕ್ಕೂ ಕೂಡ ಸಹಾಯ ಮಾಡ್ತದೆ. ಹಾಗೇನೆ ನಾವು ಖುಷಿಯಾಗಿ ನಕ್ಕಾಗ ಕೂಡ ಎಂಡೋರ್ಫಿನ್ ಬಿಡುಗಡೆ ಆಗ್ತದೆ. ಯಾವುದಾದ್ರೂ ಖುಷಿಯಾಗುವಂತಹ ಜೋಕ್ಸ್ ಇರುವಂತಹ ಪುಸ್ತಕಗಳನ್ನು ಓದುವಂಥದ್ದು ಅಥವಾ ವಿಡಿಯೋಸ್ಗಳನ್ನು ನೋಡುವುದರಿಂದ ಕೂಡ ಎಂಡೋರ್ಫಿನ್ ಬಿಡುಗಡೆ ಆಗ್ತದೆ. ಎರಡನೇದಾಗಿ ಡೋಪಮಿನ್. ಇದು ಯಾರಾದರೂ ನಮ್ಮನ್ನು ಹೊಗಳಿದಾಗ, ನಮ್ಮ ಕೆಲಸದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದಾಗ ನಮ್ಮ ದೇಹದಲ್ಲಿ ಡೋಪಮಿನ್ ಉತ್ಪತ್ತಿ ಆಗ್ತದೆ. ನಾನು ಮಾಡುವಂಥ ಕೆಲಸಕ್ಕೆ ಮೋಟಿವೇಶನ್ ಸಿಗೋದು ನನಗೆ ಯಾರಾದ್ರೂ ಹೊಗಳಿದಾಗ ಮಾತ್ರ ಅಂತ ಕೆಲವು ಹೇಳಿರೋದು ಕೇಳಿರ್ತೀರಿ ನೀವು. ಇದು ಈ ಡೋಪಮಿನ್ನ ಪ್ರಭಾವ. ಹಾಗೇನೆ ನಾವೇನಾದ್ರೂ ಹೊಸ ವಸ್ತುವನ್ನ ಖರೀದಿ ಮಾಡಿದಾಗ ಕೂಡ ನಮಗೆ ಈ ತರಹದ ಖುಷಿ ಆಗ್ತದೆ. ಇದು ಕೂಡ ಡೋಪಮಿನ್ನ ಇಫೆಕ್ಟ್. ಇನ್ನೊಂದು ಸೆರೋಟಿನ್. ನಾವು ಯಾವಾಗೆಲ್ಲ ಮನಸ್ಸಿನಲ್ಲಿ ಧನ್ಯತೆಯ ಭಾವ, ನನ್ನಲ್ಲಿ ಏನಿದೆಯೋ, ಈ ಕ್ಷಣದಲ್ಲಿ ಏನಿದೆಯೋ ಅದಕ್ಕೆ ನಾನು ಧನ್ಯತೆಯ ಭಾವವನ್ನು ತಂದುಕೊಂಡಾಗ ಈ ಹಾರ್ಮೋನು ಸೆಕ್ರೇಟ್ ಆಗ್ತದೆ. ಯಾವುದೋ ಒಂದು ಹೊಸ ವಿಚಾರವನ್ನು ಮಾಡಿದಾಗ ಕೂಡ ಈ ಹಾರ್ಮೋನು ಸೆಕ್ರೇಟ್ ಆಗ್ತದೆ. ಸೊ ಈಗ ದಾರಿಯಲ್ಲಿ ಯಾರಾದರೂ ಅಡ್ರೆಸ್ ಕೇಳ್ತಾ ಇದ್ರೆ, ಅದು ನನಗೆ ಗೊತ್ತಿದ್ದು ನಾನು ಅವರಿಗೆ ಹೇಳಿದ್ರೆ, ಸಹಾಯ ಮಾಡಿದ್ರೆ, ಈ ಒಂದು ಧನ್ಯತೆಯ ಭಾವ, ಸೊ ಈ ಕೆಲಸ ನಾನು ಮಾಡಿದೆ ಅನ್ನುವಂತಹ ಒಂದು ಖುಷಿ ಏನಿದೆ, ಆ ಖುಷಿಯನ್ನ ಈ ಸೆರೋಟಿನ್ ಉತ್ಪತ್ತಿ ಆಗುವ ಮೂಲಕ ನಾವು ಅನುಭವಿಸ್ಬೋದು. ಕೊನೆಯದಾಗಿ ಆಕ್ಸಿಟೋಸಿನ್. ಇದು ಟಚ್ಗೆ ಹೊಂದಿಕೊಂಡಂಥದ್ದು. ನಮ್ಮ ದೇಹ ಮತ್ತೆ ಕೈಗಳು, ಇದನ್ನ ನಾವು ಇನ್ನೊಬ್ಬ ವ್ಯಕ್ತಿಯನ್ನ, ಇನ್ನೊಬ್ಬ ಅಥವಾ ನಾಯಿ, ಬೆಕ್ಕು ಇತ್ಯಾದಿ ಪೆಟ್ ಅನಿಮಲ್ಸ್ಗಳನ್ನ ಅಪ್ಪಿಕೊಂಡಾಗ, ಅದಕ್ಕೆ ಸ್ಪರ್ಶ ಮಾಡಿದಾಗ ನಮ್ಮಲ್ಲಿ ಈ ಆಕ್ಸಿಟೋಸಿನ್ನ ಲಿಬರೇಷನ್ ಆಗ್ತದೆ. ಸೊ ಹ್ಯಾಂಡ್ ಶೇಕ್ ಮಾಡೋದು ಅಥವಾ ಬೇರೆಯವ್ರನ್ನ ತಪ್ಕೊಳ್ಳೋದು, ಇದರಿಂದ ಕೂಡ ಈ ಆಕ್ಸಿಟೋಸಿನ್ನ ಉತ್ಪತ್ತಿ ಆಗ್ತದೆ. ಸೊ ಗಂಡ ಹೆಂಡತಿ ತಪ್ಕೊಂಡಾಗ ಅಥವಾ ಮಕ್ಕಳನ್ನ ತಪ್ಕೊಂಡಾಗ ಈ ಆಕ್ಸಿಟೋಸಿನ್ನ ಲಿಬರೇಷನ್ ಆಗ್ತದೆ. ಹಾಗೇನೆ ನಿಮ್ಮ ಫ್ರೆಂಡ್ಸ್ಗಳು ಅಥವಾ ನಿಮ್ಮ ಪೆಟ್ ಆನಿಮಲ್ಸ್, ನಾಯಿ ಬೆಕ್ಕುಗಳನ್ನು ನೀವು ಸ್ಪರ್ಶ ಮಾಡಿದಾಗ, ನೇವರಿಸಿದಾಗ ಆ ಒಂದು ಸಿಗುವಂತಹ ಖುಷಿ ಏನಿದೆ, ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಹಾರ್ಮೋನ್. ಸೊ ನಮ್ಮ ಗೋಲ್ ಏನಾಗಿರ್ಬೇಕು ಅಂತಂದ್ರೆ, ಈ 4 ಹಾರ್ಮೋನ್ಸ್ಗಳನ್ನ ಹೆಚ್ಚು ಹೆಚ್ಚು ನಾವು ಸೀಕ್ರೆಟ್ ಆಗುವ ಹಾಗೆ, ಬಿಡುಗಡೆ ಆಗುವ ಹಾಗೆ, ಸೊ ಆಟೋಮೆಟಿಕಲಿ ನಮ್ಮ ಮನಸ್ಸು ಉಲ್ಲಸಿತವಾಗಿ ಇರುವ ಹಾಗೆ ನಾವು ನೋಡ್ಕೊಳ್ಬೇಕು. ಈ ಕಾನ್ಸೆಪ್ಟು ಲೈಫ್ ಸೇವರ್ಸ್ ಅಂತ. ಲೈಫಲ್ಲಿ ನಮ್ಮನ್ನ ಸೇವ್ ಮಾಡಲಿಕ್ಕೆ ಈ 6 ಆಕ್ಟಿವಿಟಿಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸೇರಿಸಿಕೊಂಡಾಗ ನಮ್ಮ ಮನುಷ್ಯ ಜೀವನವನ್ನು ನಾವು ಸಾರ್ಥಕ ಮಾಡಿಕೊಳ್ಳಬಹುದು. SAVERS. ಮೊದಲನೆಯ ಎಸ್ ಸೈಲೆನ್ಸ್, ಎರಡನೇದು ಎಫರ್ಮೇಷನ್ಸ್, V ಫಾರ್ ವಿಜುವಲೈಸೇಷನ್, E ಫಾರ್ ಎಕ್ಸಸೈಸ್, R ಫಾರ್ ರೀಡಿಂಗ್, S ಫಾರ್ ಸ್ಕ್ರೈಬಿಂಗ್. ಈ 6 ಆಕ್ಟಿವಿಟೀಸನ್ನು ನಮ್ಮ ಲೈಫಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡಿಕೊಂಡಾಗ, ನಮ್ಮ ಲೈಫಲ್ಲಿ ಅದನ್ನು ಸೇರಿಸ್ಕೊಂಡಾಗ ನಮಗೆ ಸಾರ್ಥಕತೆ ಬರ್ತದೆ, ಜೀವನದ ಸಾರ್ಥಕತೆ. ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಏನು, ಅದೇನು ನಮಗೆ ಅಡ್ವಾಂಟೇಜ್ ಇದೆ ಮನುಷ್ಯರಾಗಿ ಹುಟ್ಟಿದ್ದು, ಅದರ ಪೂರ್ತಿ ಅನುಭವವನ್ನು ನಾವು ಇದನ್ನು ಫಾಲೋ ಮಾಡೋದ್ರಿಂದ ನಮಗೆ ಸಿಗ್ತದೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಸೈಲೆನ್ಸು, ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಅಥವಾ ಪ್ರಾರ್ಥನೆ ಮಾಡೋದು, ನಮ್ಮ ಉಸಿರನ್ನ ಗಮನಿಸೋದು,
ಅಥವಾ ಧ್ಯಾನ. ಧ್ಯಾನ ಅಂತಂದ ಕೂಡಲೇ ಬೇರೆ ಬೇರೆ ಟೆಕ್ನಿಕ್ಸ್ಗಳು, ವಿಧಗಳು ಅದರಲ್ಲಿದೆ. ಯಾವುದೋ ಒಂದು ಮಂತ್ರವನ್ನು ಅಥವಾ ಎಫರ್ಮೇಷನ್ ಅನ್ನ ಮತ್ತೆ ಮತ್ತೆ ರಿಪೀಟ್ ಮಾಡುವಂಥದ್ದು ಇರ್ಬೋದು, ಅಥವಾ ಯಾವುದೋ ಒಂದು ವಸ್ತುವನ್ನ, ವಿಷಯವನ್ನ ಗಮನಿಸುವುದು, ಧಾರಣ ಅಂತ ಹೇಳ್ತಾರೆ, ಅದು ಇರ್ಬೋದು. ಸವಿಕಲ್ಪ, ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸುವುದು ಇತ್ಯಾದಿಗಳೆಲ್ಲವೂ ಕೂಡ ಧ್ಯಾನದ ಬೇರೆ ಬೇರೆ ವಿಧಾನಗಳು. ಅದರಲ್ಲಿ ಯಾವುದಾದ್ರೂ ಒಂದು ವಿಧಾನ ನಮ್ಗೆ ಯಾವುದು ಸೂಟ್ ಆಗುತ್ತೋ ಆ ಪರ್ಟಿಕ್ಯುಲರ್ ಟೆಕ್ನಿಕ್ ಅನ್ನ ಮನಸ್ಸಿಗೆ ತಂದ್ಕೊಂಡು ವಿ ಸ್ಪೆಂಡ್ ಅಟ್ ಲೀಸ್ಟ್ 15 ಮಿನಿಟ್ಸ್, 15 ನಿಮಿಷ, 15ರಿಂದ 30 ನಿಮಿಷ ನಮಗೆ ನಾವೇ ಕೊಟ್ಕೊಳ್ಳುವಂಥದ್ದು. ಸೊ ಇದು ಅವೇರ್ಫುಲ್ ಆಗಿ. ಸೊ ಸೈಲೆನ್ಸ್ ಇಸ್ ನಾಟ್ ದ ಸೇಮ್ ಆಸ್ ಸ್ಲೀಪ್. ಸೊ ನಿದ್ದೆ ಸಂದರ್ಭದಲ್ಲಿ ಪೂರ್ತಿಯಾಗಿ ನಾವು ವಿಶ್ರಾಂತಿಯನ್ನ ಪಡ್ಕೊಂಡಿರ್ತೇವೆ. ಇದು ಅವೇರ್ಫುಲ್ ಆದಂತಹ ಸ್ಲೀಪ್, ಎಚ್ಚರದಿಂದ ಇರುವಂತಹ ಸೈಲೆನ್ಸು, ಎಚ್ಚರದಿಂದ ಇದ್ದು ಮಾಡುವಂತಹ ಒಂದು ಆಕ್ಟಿವಿಟಿ ಇದು. ಎರಡನೇದು ಎಫರ್ಮೇಷನ್ಸ್ ಅಂತ. ಸೊ ನಮಗೆ ಲೈಫಲ್ಲಿ ಏನು ಬೇಕೋ ಅದನ್ನ, ಅಥವಾ ಯಾವುದಾದ್ರೂ ಒಂದು ವಿಷಯ ನಮಗೆ ಮತ್ತೆ ಮತ್ತೆ ಕಾಡ್ತಾ ಇದ್ರೆ ಅದರಿಂದ ಆಚೆ ಬರುವ ಹಾಗೆ, ಫೈನಲಿ ಆ ಒಂದು ವಿಚಾರ ನಾವು ಮತ್ತೆ ಮತ್ತೆ ಹೇಳ್ಕೊಂಡಾಗ ನಮಗೆ ಖುಷಿ ಸಿಗ್ಬೇಕು. ಆ ತರಹದ ಒಂದು ಎಫರ್ಮೇಷನ್ಸ್ಗಳನ್ನು ನಮಗೆ ನಾವು ಹೇಳ್ಕೋಬಹುದು. ಇದನ್ನ ನಾವು ಬಾಯಲ್ಲಿ ಹೇಳ್ಕೋಬಹುದು, ಅಥವಾ ನಾವು ಸುರಭಿ ಬ್ಯಾಚಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ನಮ್ಮ ಮಾತಲ್ಲೇನೆ ಹೇಳ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಅದನ್ನ ಪ್ರತಿದಿನ ಕೇಳಿಸ್ಕೊಳ್ಳುವಂಥದ್ದು. ಸೊ ಅದು ಕೂಡ ಎಫರ್ಮೇಷನ್ಗೆ ಲಿಸ್ಟ್ ಅಲ್ಲೇ ಬರ್ತದೆ. ಮೂರನೆಯ ಪಾಯಿಂಟು ವಿಜುವಲೈಸೇಷನ್. ಸೊ ಮನಸ್ಸಿನ ಕಣ್ಣಿಗೆ ಈ ಒಂದು ಅದ್ಭುತ ಶಕ್ತಿ ಇದೆ. ಫಿಸಿಕಲ್ ಆಗಿ ಕಣ್ಣಲ್ಲಿ ಏನ್ ಕಾಣಿಸ್ತಿದೆಯೋ ನಮ್ಗೆ, ಅದನ್ನೇ ನಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಬಹುದು. ಆ ಒಂದು ಶಕ್ತಿಯನ್ನ ನಾವು ಪ್ರತಿದಿನ ಅಟ್ಲೀಸ್ಟ್ 5ರಿಂದ 10 ನಿಮಿಷ ವಿಜುವಲೈಸ್ ಮಾಡ್ಕೊಳ್ಬೇಕು. ಇದರಲ್ಲಿ 2 ತರ ಇದೆ. ಒಂದು ಇಮ್ಯಾಜಿನೇಷನ್, ಇನ್ನೊಂದು ವಿಜುವಲೈಸೇಷನ್. ಆಲ್ರೆಡಿ ಇರುವಂಥದ್ದನ್ನೇ ಮತ್ತೆ ನಾವು ಚಿತ್ರೀಕರಣ ಮಾಡಿ ನೋಡಿದ್ರೆ ಅದು ಚಿತ್ರೀಕರಣ ಆಗ್ತದೆ. ಇಮ್ಯಾಜಿನೇಷನ್ ಅಂತಂದ್ರೆ ಕಲ್ಪನೆ ಮಾಡ್ಕೊಳ್ಳುವಂಥದ್ದು. ಏನೋ ಒಂದು ವಿಚಾರ ಆಗ್ಬೇಕು, ಇಲ್ಲಿ ತನಕ ಆಗ್ಲಿಲ್ಲ, ಅದನ್ನ ನಾವು ಕಲ್ಪನೆ ಮಾಡ್ಕೊಳ್ಳೋದು, ಇಮ್ಯಾಜಿನ್ ಮಾಡ್ಕೊಳ್ಳೋದು. ಅದ್ರ ಇಮ್ಯಾಜಿನ್ ಮಾಡ್ಕೊಳ್ಳುವಾಗ್ಲೂ ಕೂಡ ಅದರಲ್ಲಿ ಚಿತ್ರಗಳನ್ನು ಹಾಕೊಳ್ಳೋದು. ಸೊ ಇಟ್ ಬಿಕಮ್ಸ್ ಇಮ್ಯಾಜಿನೇಷನ್. ಸೊ ಎರಡೂ ಕೂಡ ವಿಜುವಲೈಸೇಷನ್ ಅಲ್ಲೇ ಬರುತ್ತೆ. 4ನೆಯ ಪಾಯಿಂಟು ಎಕ್ಸಸೈಸ್. ನಮ್ಮ ದೇಹಕ್ಕೆ ಪ್ರತಿದಿನ ಅಟ್ಲೀಸ್ಟ್ ಒಂದು 30 ನಿಮಿಷ ವ್ಯಾಯಾಮವನ್ನ ಕೊಡಬೇಕು. ಅದಕ್ಕೆ ಉತ್ತಮವಾದಂಥದ್ದಿಂದ ಸೂರ್ಯ ನಮಸ್ಕಾರಗಳನ್ನು ಮಾಡಬಹುದು. ಅದು ನಿಮ್ಗೆ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅಂತಾದ್ರೆ ವಾಕಿಂಗಿಗೆ ಹೋಗ್ಬೋದು. ಎವ್ರಿ ಡೇ ಒಂದು 15ರಿಂದ 30 ನಿಮಿಷ ವಾಕ್ ಮಾಡೋದು. ಇಲ್ಲ ಅದು ಸಾಕಾಗೋದಿಲ್ಲ, ನೀವೀಗ ತುಂಬಾ ಯಂಗ್ ಆಗಿದ್ದೀರಿ, ಎನರ್ಜೆಟಿಕ್ ಆಗಿದ್ದೀರಿ, ವಾಕಿಂಗು ಸೂರ್ಯ ನಮಸ್ಕಾರದಲ್ಲಿ ನಿಮಗೆ ಸಾಕಾಗೋದಿಲ್ಲ ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಆಪ್ಟ್ ಫಾರ್ ಸಮ್ ಹೆವಿ ಎಕ್ಸಸೈಸಸ್. ಜಿಮ್ಗೆ ಹೋಗೋದು, ಅಥವಾ ಜುಂಬಾ ಅಂತ ಮಾಡ್ತಾರೆ, ಅಥವಾ ಡ್ಯಾನ್ಸ್ ಕ್ಲಾಸಸ್ ಮಾಡ್ತಾರೆ. ಎನಿ ಆಕ್ಟಿವಿಟಿ ವಿಚ್ ವಿಲ್ ಮೇಕ್ ಯು ಸ್ವೆಟ್, ನಿಮ್ಮ ದೇಹದಿಂದ ಬೆವರು ಆಚೆ ಹೋಗ್ಬೇಕು. ಸೊ ದಟ್ ಈಸ್ ದ ಕ್ರೈಟೀರಿಯಾ. ಆ ಎಕ್ಸಸೈಸ್ ಮಾಡೋದು ಅಂತಂದ್ರೆ ದೇಹದಿಂದ ಬೆವರು ಹೋಗ್ಬೇಕು. ಅಂತಹ ಎಕ್ಸಸೈಸ್ ಅನ್ನ ಪ್ರತಿಯೊಬ್ಬರನ್ನು ಕೂಡ ನಾವು ಸಾಯುವಲ್ಲಿವರೆಗೆ ಎಷ್ಟೇ ಏಜ್ ಆದ್ರೂ ಕೂಡ ಮಾಡಲೇಬೇಕು. ನಮ್ಮ ದೇಹದ ಸ್ಥಿತಿಯನ್ನು ನೋಡಿಕೊಂಡು ನಾವು ಚೂಸ್ ಮಾಡ್ಕೋಬಹುದು ಆಕ್ಟಿವಿಟಿಯನ್ನ. ಇನ್ನು ನಮ್ಮ ನೆಕ್ಸ್ಟ್ ಪಾಯಿಂಟು ರೀಡಿಂಗ್. ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳನ್ನ ತಿಳ್ಕೊಳ್ತಾ, ಸೊ ದಿಸ್ ರೀಡಿಂಗ್ ಆಲ್ಸೋ ಇಸ್ ಪೆಕ್ಯುಲಿಯರ್ ಟು ಅಸ್. ಪ್ರಾಣಿಗಳಲ್ಲಿ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಇನ್ಫಾರ್ಮೇಶನ್ ತಗೊಂಡು ನಾವು ಪ್ರಾಸೆಸ್ ಮಾಡಿ ನಿಧಿಧ್ಯಾಸ ಮಾಡೋದು, ಶ್ರವಣ ಮನನ ನಿಧಿಧ್ಯಾಸ ಅಂತಿದೆ ಅಲ್ಲ. ಸೊ ಕೇಳಿಸ್ಕೊಳ್ಳೋದು, ಅದನ್ನ ಮತ್ತೆ ಮತ್ತೆ ಮನನ ಮಾಡೋದು, ಅಲ್ಲಿಂದ ನಿಧಿಧ್ಯಾಸಕ್ಕೆ ಕಡೆಗೆ ನಾವು ಹೋಗ್ಬೋದು. ಸೊ ಇದನ್ನ ರೀಡಿಂಗ್ ನಿಂದ ನಾವು ಅಚೀವ್ ಮಾಡ್ಕೋಬಹುದು. ನಮ್ಮ ಬ್ರೈನ್ ನ ಒಳ್ಳೆಯ ವಿಚಾರಗಳಿಂದ ತುಂಬಿಸ್ಕೊಂಡು ಯಾವಾಗ್ಲೂ ಉತ್ತಮವಾದಂತಹ ಮೂಡ್ ನಲ್ಲಿ
ಇರ್ಲಿಕ್ಕೆ ಸಹಾಯ ಮಾಡ್ತದೆ. ಕೊನೆಯದಾಗಿ ರೀಡಿಂಗ್ ತರಾನೇ ರೈಟಿಂಗು, ಅದನ್ನ ಸ್ಕ್ರೈಬಿಂಗ್ ಅಂತಾರೆ. ಸೊ ಯಾರಿಗೆಲ್ಲ ಬರೀಲಿಕ್ಕೆ ಸಾಧ್ಯತೆ ಇದೆಯೋ ಅವರು ನಮ್ಗೆ ಲೈಫಲ್ಲಿ ಏನಾಗಬೇಕು ಅಂತಿದೆಯೋ ಅದನ್ನ ಒಂದು ನೋಟ್ಬುಕ್ ತಗೊಂಡು ಪೆನ್ ತಗೊಂಡು ಪ್ರತಿದಿನ 10 ನಿಮಿಷ ಅದರ ಮೇಲೆನೆ ಸ್ಪೆಂಡ್ ಮಾಡೋದು. ಆಲ್ರೆಡಿ ಆಗಿ ಹೋಗಿದೆ ಅನ್ನೋ ರೀತಿಯಲ್ಲಿ ಆ ಅಫರ್ಮೇಷನ್ಸ್ಗಳನ್ನ ಬರೀಬಹುದು. ಸೊ ಇದು ರೈಟಿಂಗ್ ಟೆಕ್ನಿಕ್. 6 ಪಾಯಿಂಟ್ಗಳನ್ನ ಪ್ರತಿ ದಿನ ಬಿಟ್ಟು ಬಿಡದಲೆ ಮಾಡಲೇಬೇಕು. ಸೊ ದೀಸ್ ಆರ್ ದ ಬೇಸಿಕ್ ಲೈಫ್ ಸೇವರ್ಸ್ ಅಂತ. ಇದಿಷ್ಟನ್ನ ಮಾಡಿದ್ರೆ ನಮ್ಗೆ ನಮ್ಮ ಲೈಫಲ್ಲಿ ಖುಷಿ, ನೆಮ್ಮದಿ, ಆರೋಗ್ಯ ಎಲ್ಲ ಸಿಗ್ತಾ ಹೋಗ್ತದೆ. ದೀಸ್ ಆರ್ ದ ವೆರಿ ಬೇಸಿಕ್ ಪ್ರಿನ್ಸಿಪಲ್ಸ್. ನಾವು ಸುರಭಿ MMC ಸೆಷನ್ ನಲ್ಲಿ ಇವುಗಳನ್ನ ಹೇಗೆ ಅಪ್ಲೈ ಮಾಡ್ಕೊಂಡಿದ್ದೇವೆ ಅಂತಂದ್ರೆ, ಮೊದಲನೇದು ಸೈಲೆನ್ಸ್ ಮೆಡಿಟೇಷನ್. ಅದನ್ನ ಡೈಲಿ ಗ್ರೂಪ್ ಮೆಡಿಟೇಷನ್ ಒಂದು ಅರೇಂಜ್ ಮಾಡಿದ್ದೇನೆ. ಅದು 4:15 4:45 ನನ್ನ ಒಬ್ಬ ಗುರುಗಳು ಸದ್ಗುರು ಶಿವಪ್ರೇಮಾನಂದ ಅಂತ, ಅವರು ಹೇಳ್ಕೊಟ್ಟಂತಹ ಒಂದು ಮಂತ್ರ. ಸದ್ಯಕ್ಕೆ ಅವ್ರು ಹೇಳ್ತಾರೆ 2022 ತನಕ ನಮಗೆ ಕಷ್ಟಕಾಲ ಇದೆ ಈ ಜಗತ್ತಿಗೆ. ಅದರಿಂದಾಗಿ ನಾವು ನಮ್ಮನ್ನ ಸಹಾಯ ಮಾಡುವಂತಹ ದೈವಿ ಶಕ್ತಿಗಳಿಗೆ ಸಹಾಯ ಆಗುವ ಹಾಗೆ, ಸೊ ಹೆಲ್ಪಿಂಗ್ ಟು ಹೆಲ್ಪ್ ಅಸ್, ನಾವು ಒಂದು ಮಂತ್ರ ಜಪವನ್ನ 108 ಸಲ ಅಥವಾ ಒಂದು 10 ರಿಂದ 15 ನಿಮಿಷ ಅದನ್ನ ಜಪ ಮಾಡಿ ಅವರನ್ನ ಎಂಪವರ್ ಮಾಡ್ಲಿಕ್ಕೋಸ್ಕರ ಒಂದು ಪ್ರೊಸೀಜರ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಜಾಯಿನ್ ಆಗಿ ಪ್ರತಿದಿನ ಫಾಲೋ ಮಾಡ್ಬೋದು. ಬಟ್ ಇದನ್ನೇ ಮಾಡಬೇಕು ಅಂತಲ್ಲ, ನಿಮ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನ ಮಾಡ್ಬೋದು. ಸೊ ದಿಸ್ ಇಸ್ ಒನ್. ಅಪಾರ್ಟ್ ಫ್ರಮ್ ದಿಸ್ ನಾವು ಬೇರೆ ಚಕ್ರ ಧ್ಯಾನ ಮತ್ತೆ ಬೇರೆ ಮೆಡಿಟೇಷನ್ಸ್ಗಳನ್ನು ಕೂಡ ಮಾಡಿದೆವು. ಬಟ್ ಇದು ಒಂದು ಮೆಡಿಟೇಷನ್ ಅನ್ನು ನಾವು 15 ನಿಮಿಷ ಮಾಡಿದ್ರು ಸಾಕು. ಎರಡನೇದು ಎಫರ್ಮೇಷನ್ಸ್ಗಳು. ಇದನ್ನ ಅಚೀವ್ ಮಾಡೋದಕ್ಕೆ ಗೋಲ್ ಕಾರ್ಡ್ಸ್ ಅಂತ ಮಾಡ್ತೇವೆ. ಆಮೇಲೆ ಒಂದು ಮ್ಯಾನಿಫೆಸ್ಟಿಂಗ್ ಅಂತ ಆ್ಯಪ್ ಇದೆ. ಈ ಆ್ಯಪ್ ಅನ್ನ ನೀವು ಮೊಬೈಲ್ನಲ್ಲಿ ಹಾಕೊಂಡು ಅದನ್ನು ಉಪಯೋಗಿಸ್ಕೋಬಹುದು. ಹಾಗೆಯೇ ನಮ್ಮ ಗೋಲ್ಸ್ಗಳನ್ನ ನಮ್ಮ ಮಾತಲ್ಲೇನೆ ರೆಕಾರ್ಡ್ ಮಾಡಿಕೊಂಡು ಅದನ್ನು ಪ್ರತಿನಿತ್ಯ ಕೇಳಿಸ್ಕೊಳ್ಳೋದು, ಇದು ಅಫರ್ಮೇಷನ್ಸ್ಗೆ ಬರ್ತದೆ. ಮೂರನೇದಾಗಿ ವಿಜುವಲೈಸೇಷನ್. ವಿಜುವಲೈಸ್ ಮಾಡೋದಕ್ಕೆ ವಿಷನ್ ಬೋರ್ಡ್ ಟೆಕ್ನಿಕ್ ಅಂತ ಒಂದಿದೆ, ಅದನ್ನ ಉಪಯೋಗಿಸ್ಕೋಬಹುದು. ನಾಲ್ಕನೇದಾಗಿ ಎಕ್ಸಸೈಸು, ಸೂರ್ಯ ನಮಸ್ಕಾರಗಳು ಮತ್ತೆ ಸೂಪರ್ ಬ್ರೈನ್ ಯೋಗ. ನಾವು ಚಿಕ್ಕಂದಲ್ಲಿ ಬಸ್ಕಿ ಹೊಡೆಯುವುದು ಅಂತ ಮಾಡಿಸ್ತಾ ಇದ್ರು ನಮ್ಮನ್ನ ಸ್ಕೂಲ್ಗಳಲ್ಲಿ. ಸೊ ಅದರದ್ದೇ ಸೈಂಟಿಫಿಕಲಿ ಪ್ರೂವನ್ ಟೆಕ್ನಿಕ್. 2 ಕೈಗಳನ್ನ ಕಿವಿಗಳನ್ನ ಇಟ್ಕೊಂಡು ಕೈಗಳಲ್ಲಿ ಉಸಿರನ್ನ ಒಳಗೆ ತಗೊಳ್ತಾ ಕೆಳಗಡೆ ಕೂತ್ಕೊಳ್ಳೋದು, ಉಸಿರನ್ನ ಬಿಡ್ತಾ ಮೇಲೆ ಬರೋದು. ಈ ಒಂದು ಸಣ್ಣ ಪ್ರಕ್ರಿಯೆ ದಿನಕ್ಕೆ 21 ಸಲದ ತನಕ ಮಾಡಬಹುದು. ಮಂಡಿ ನೋವೆಲ್ಲ ನಿಮ್ಗೆ ಏನು ಇಲ್ಲ ಅಂತಂದ್ರೆ. ಅಂಡ್ ಈ ಒಂದು ಎಕ್ಸಸೈಸು ನಮ್ಮ ಕೆಳಗಡೆಯ 3 ಚಕ್ರಗಳು, ಮೂಲಾಧಾರ, ಸ್ವಾಧಿಷ್ಠಾನ ಮತ್ತೆ ಮಣಿಪುರ ಚಕ್ರವನ್ನ ಕ್ಲೆನ್ಸ್ ಮಾಡ್ಲಿಕ್ಕೆ, ಕ್ಲೀನ್ ಮಾಡ್ಲಿಕ್ಕೆ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಎಕ್ಸಸೈಸ್ ಮಾಡ್ಬೋದು. ಅದರ ನಂತರ ಪ್ರಾಣಾಯಾಮ, ರೆಗ್ಯುಲರ್ ಬ್ರೀದಿಂಗ್ ಎಕ್ಸಸೈಸು. ಅದರಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ, ಅನುಲೋಮ ವಿಲೋಮ ಮತ್ತೆ ಭ್ರಾಮರಿ, ಈ 4 ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡ್ತೇವೆ. ಇನ್ನು ರೀಡಿಂಗಿಗೆ ಇಟ್ ಈಸ್ ಮೋರ್ ಆಫ್ ಎ ಸೆಲ್ಫ್ ಆಗಿ ನಾವು ನಮ್ಮಷ್ಟಕ್ಕೆ ನಾವು ಮಾಡ್ಕೊಳ್ಬೇಕು. ಆದ್ರೂ ಪ್ರತಿ ವಾರ ನಾವು ಒಬ್ಬ ವಿಶೇಷ ವ್ಯಕ್ತಿಯನ್ನ, ವಿಶೇಷ ಟಾಕ್ ಅರೇಂಜ್ ಮಾಡಿ ಅವರ ಎಕ್ಸ್ಪರ್ಟೀಸ್ ಲೆವೆಲ್ ಯಾವ್ದ್ರಲ್ಲಿದೆಯೋ ಅದನ್ನ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೇವೆ. ಸುಮಾರು ಒಂದು 8-10 ತಿಂಗಳುಗಳಿಂದ. ಲಾಸ್ಟ್ ಜೂನ್ನಲ್ಲಿ ಪ್ರಾರಂಭ ಮಾಡಿದ್ದು. ಆಮೇಲೆ ಸ್ಕ್ರೈಬಿಂಗು, ರೈಟಿಂಗ್ ಎಕ್ಸಸೈಸ್, ಇದು ಬರೆಯುವಂಥದ್ದು. ಇದರಲ್ಲಿ ಕೆಲವು ನಾನು ಹೆಸರಿಸಬೇಕು ಅಂತಂದ್ರೆ, ಒಂದು ಗೋಲ್ ರೈಟಿಂಗು. ನಮಗೆ ಮೊದಲು ನಮ್ಗೆ ಏನಾಗಬೇಕು ಅಂತಿದೆಯೋ ಅದನ್ನ ಮೊದಲೇ ನಾವು ಬರೆದು ಅಭ್ಯಾಸ ಮಾಡುವಂಥದ್ದು. ಎರಡನೇದು ಪಾಸಿಟಿವ್ ಆಸ್ಪೆಕ್ಟ್ಸ್. ಪ್ರತಿದಿನ ನಮ್ಮ ಲೈಫಲ್ಲಿ ಏನು ಒಳ್ಳೆಯ ವಿಚಾರಗಳು ನಡೀತಾ ಹೋಗ್ತವೋ ಅದನ್ನ ನಾವು ರೆಕಾರ್ಡ್ ಮಾಡ್ತಾ ಹೋಗುವಂಥದ್ದು. ಇದರ ಜೊತೆಗೆ ಇನ್ನೊಂದು ಗ್ರಾಟಿಟ್ಯೂಡ್ ಜರ್ನಲಿಂಗ್ ಅಂತ ಕೂಡ ಮಾಡಿದ್ದೇವೆ.
ಅಂದ್ರೆ ನನ್ನ ಜೀವನದಲ್ಲಿ ನನಗೆ ಏನು ಸಿಕ್ಕಿದೆಯೋ ಅದಕ್ಕೆ ನಾನು ಧನ್ಯನಾಗಿರುವಂಥದ್ದು. ಯಾಕಂದ್ರೆ ಅದು ನನಗೆ ನನ್ನಲ್ಲಿ ಇದ್ದಾಗ ಅದರ ಪ್ರಾಮುಖ್ಯತೆ ನನಗೆ ಗೊತ್ತಿರುವುದಿಲ್ಲ. ಇನ್ನೊಬ್ಬ ವ್ಯಕ್ತಿ ನನ್ನಲ್ಲಿರುವಂತಹ ವಸ್ತುವನ್ನೇ ಪಡೀಲಿಕ್ಕೆ ತುಂಬಾ ಕಷ್ಟಪಡ್ತಾ ಇರಬಹುದು. ಉದಾಹರಣೆಗೆ ಒಂದು ಮೊಬೈಲು ಅಥವಾ ನಮ್ಗೆ ಸಿಕ್ಕುವಂತಹ ಇಂಟರ್ನೆಟ್ ಫೆಸಿಲಿಟಿ ಇರ್ಬೋದು ಅಥವಾ ಲ್ಯಾಪ್‌ಟಾಪ್ ಇರ್ಬೋದು. ಇಲ್ಲ ನಮ್ಮ ದೇಹದಲ್ಲಿರುವಂತಹ ಅಂಗಗಳು, ನಮ್ಮ 2 ಕಿಡ್ನಿಗಳು ಕೆಲಸ ಮಾಡ್ತಾ ಇವೆ, ಹೃದಯ ಕೆಲಸ ಮಾಡ್ತಾ ಇದೆ, ಬ್ರೈನ್ ಸರಿಯಾಗಿದೆ. ಈ ತರ ಯಾವುದು ನಮ್ಮಲ್ಲಿ ಕೆಲಸ ಮಾಡ್ತಿದೆಯೋ, ವರ್ಕ್ ಆಗ್ತಿದೆಯೋ ಅದನ್ನು ನಾವು ಧನ್ಯತೆಯ ಭಾವವನ್ನು ತಂದುಕೊಂಡು ವಿ ರೈಟ್ ಇಟ್. ಸೊ ಅದನ್ನ ಡೈಲಿ ಪಾಸಿಟಿವ್ ಆಸ್ಪೆಕ್ಟ್ಸ್ ಅಂತ. ಅದರಲ್ಲಿ ಈ ಸ್ಕ್ರೈಬಿಂಗ್ ಅನ್ನ ನಾವು ಅಪ್ಲೈ ಮಾಡ್ಕೊಂಡಿದ್ದೀವಿ. ಸೊ ಈ 6 ಪಾಯಿಂಟ್‌ಗಳನ್ನು ಕೂಡ ಹೆಚ್ಚು ಕಮ್ಮಿ ನಾವು ಫಾಲೋ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಗೋಲ್ ಮ್ಯಾನಿಫೆಸ್ಟೇಷನ್ಸ್‌ಗಳಿಗೆ ಫೋಕಸ್ ತುಂಬಾ ಇಂಪಾರ್ಟೆಂಟು. ನಮ್ಮ ಲೈಫಲ್ಲಿ ಏನು ಬೇಕು ಅನ್ನುವಂಥದ್ದರ ಸ್ಪಷ್ಟ ಚಿತ್ರಣ ನಮಗೆ ಬೇಕು. ಅದನ್ನ ಪಡಿಲಿಕ್ಕೆ ನಾವು ಕೇವಲ ದುಡ್ಡು ಅಥವಾ ಆರೋಗ್ಯ ಅಥವಾ ಸಂಬಂಧಗಳು ಇದನ್ನ ಫೋಕಸ್ ಮಾಡೋ ಬದಲು ನಮ್ಮ ಜೀವನದ 12 ಬೇರೆ ಬೇರೆ ಏರಿಯಾಸ್‌ಗಳನ್ನ ಪ್ರತಿ ತಿಂಗಳು ರಿವ್ಯೂ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು. ನಾವು ಮಾಡುವಂಥ ಕೆಲಸ ಅಥವಾ ಶಿಕ್ಷಣ, ದುಡ್ಡಿನ ವಿಚಾರ, ಆರೋಗ್ಯ, ಹಾಗೇನೇ ಖುಷಿ ಪಡುವಂಥದ್ದು, ಫನ್, ಹಾಬೀಸ್, ಟ್ರಾವೆಲಿಂಗ್ ಎಲ್ಲ ಇದರಲ್ಲೇ ಬರ್ತದೆ. ಟ್ರೆಕ್ಕಿಂಗ್, ಟ್ರಾವೆಲಿಂಗ್, ಮತ್ತೆ ಫ್ಯಾಮಿಲಿ ರಿಲೇಶನ್‌ಶಿಪ್ಪು, ಸೋಷಿಯಲ್ ರಿಲೇಶನ್‌ಶಿಪ್ಪು, ಪ್ರೊಫೆಷನಲ್ ರಿಲೇಶನ್‌ಶಿಪ್ಪು, ರೊಮ್ಯಾಂಟಿಕ್ ರಿಲೇಶನ್‌ಶಿಪ್. ಸೊ ರಿಲೇಶನ್‌ಶಿಪ್‌ನಲ್ಲೇನೆ 4 ಬೇರೆ ಬೇರೆ ಭಾಗಗಳನ್ನ ಮಾಡಿದ್ದಾರೆ. ಆಮೇಲೆ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ, ಸಮಾಜಕ್ಕೆ ನಮ್ಮಿಂದ ಏನು ಕೊಡಬಹುದು. ಪರ್ಸನಲ್ ಅಂಡ್ ಸ್ಪಿರಿಚುವಲ್ ಗ್ರೋತ್, ವೈಯಕ್ತಿಕ ಮತ್ತೆ ಆಧ್ಯಾತ್ಮಿಕವಾದಂತಹ ಪ್ರಗತಿ. ಪರ್ಸನಲ್ ಅಚೀವ್ಮೆಂಟ್ಸ್, ಹಾಗೇನೆ ಪರ್ಸನಲ್ ಅಚೀವ್ಮೆಂಟ್ಸ್ ಅಂತಂದ್ರೆ ಪ್ರಾಬಬ್ಲಿ ಒಂದು ಹೊಸ ಭಾಷೆಯನ್ನ ಕಲಿಯುವಂಥದ್ದು ಇರ್ಬೋದು ಇತ್ಯಾದಿ. ಕೊನೆಯದಾಗಿ ಮೆಟೀರಿಯಲಿಸ್ಟಿಕ್ ಡಿಸೈರ್ಸ್, ಹೊಸ ವಾಚ್ ಕೊಂಡ್ಕೊಳ್ಳೋದು ಅಥವಾ ಮೊಬೈಲ್ ಕೊಂಡ್ಕೊಳ್ಳೋದು, ಎನಿ ವಿಶ್ ದಟ್ ಯು ವಾಂಟ್ ಟು ಅಚೀವ್ ಇನ್ ದ ಫಿಸಿಕಲ್ ವರ್ಲ್ಡ್ ಥ್ರೂ ಸಮ್ ಇಕ್ವಿಪ್ಮೆಂಟ್ಸ್, ಯಾವುದೋ ಒಂದು ಗ್ಯಾಜೆಟ್ ಅಥವಾ ಯಾವುದೋ ಒಂದು ವಸ್ತುವನ್ನ ಖರೀದಿ ಮಾಡುವಂತಹ ಏರಿಯಾ. ಸೊ ಇದಿಷ್ಟು ಬೇರೆ ಬೇರೆ ಏರಿಯಾಸ್ಗಳು, 12 ಏರಿಯಾಸಲ್ಲಿ ಪ್ರತಿ ತಿಂಗಳು ಇದನ್ನ ಒಂದ್ಸರಿ ರಿವ್ಯೂ ಮಾಡಿಕೊಂಡು ಪ್ರತಿ ಏರಿಯಾದಲ್ಲಿ ನನಗೆ ಏನ್ ಬೇಕು ಅದನ್ನ ಲಿಸ್ಟ್ ಮಾಡ್ಕೊಳ್ತಾ ಹೋಗೋದು. ಆಮೇಲೆ ಪ್ರತಿ ಏರಿಯಾದಲ್ಲಿ ಕೆಲವು ಏರಿಯಾದಲ್ಲಿ ನಿಮಗೆ ಅಪ್ಲೈ ಆಗದೇ ಇರ್ಬೋದು, ಅದನ್ನ ನಾವು ಹಾಗೆ ಬಿಟ್ಬಿಡ್ಬೋದು. ಯಾವ ಏರಿಯಾ ನಮ್ಗೆ ಅಪ್ಲೈ ಆಗುತ್ತೋ ಅದನ್ನ ಲಿಸ್ಟ್ ಮಾಡ್ಕೊಳ್ಳೋದು. ಲಿಸ್ಟು 50 ಐಟಮ್ ಆಗ್ಬೋದು, 100 ಐಟಮ್ ಆಗ್ಬೋದು, ಇಟ್ ಈಸ್ ಫೈನ್. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಇನ್ಸ್ಪೈರಿಂಗ್ ನನಗೆ ಯಾವ್ದು ಬೇಕು ಅದನ್ನ 3 ಚೂಸ್ ಮಾಡ್ಕೊಳ್ಳೋದು ಅಥವಾ 5 ಚೂಸ್ ಮಾಡ್ಕೋಬಹುದು. ನಮ್ಮ ಟಾಪ್ ಆಫ್ ದ ಹೆಡ್ ಅಲ್ಲಿ. ಸೊ ನಮ್ಮ ಫೋಕಸ್ ಎಲ್ಲಿ ಹೋಗ್ತದೋ ಅಲ್ಲೇನೆ ನಮ್ಮ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಆಗ್ತದೆ ಅಂತ ಅದೊಂದು ಥಿಯರಿ. ಶಿವ ಎಲ್ಲಿರ್ತಾನೋ ಅಲ್ಲಿ ಶಕ್ತಿ ಬರ್ತದೆ ಅಂತ. ಶಿವ ಅಂತಂದ್ರೆ ಕಾನ್ಶಿಯಸ್ನೆಸ್. ನಮ್ಮ ಗಮನ ಯಾವ ಜಾಗಕ್ಕೆ ಹೋಗ್ತದೋ ಅಲ್ಲೇನೆ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಆಗತ್ತೆ, ಶಕ್ತಿ ಬರ್ತಾಳೆ ಅಂತ. ಎನರ್ಜಿ ಸ್ಟಾರ್ಟ್ಸ್ ಫ್ಲೋಯಿಂಗ್ ವೇರ್ ಅವರ್ ಫೋಕಸ್ ಗೋಸ್. ಸೊ ನಮ್ಮ ಫೋಕಸ್ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡಿ ಇಟ್ಟಿದ್ರೆ ಮ್ಯಾನಿಫೆಸ್ಟೇಷನ್ ಕಷ್ಟ ಆಗ್ತದೆ. ಆ ಕಾರಣಕ್ಕೋಸ್ಕರ 1 ಅಥವಾ 2 ಅಥವಾ 3 ಗೋಲ್ಗಳನ್ನ ಅಥವಾ ಒಂದು ಮ್ಯಾಕ್ಸಿಮಮ್ 5 ಗೋಲ್ಗಳನ್ನ ನಾವು ಇಟ್ಕೋಬಹುದು. ಅದೇ ವಿಚಾರವನ್ನ ಮತ್ತೆ 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 ಫೋಕಸ್ ಮಾಡ್ತಾ ಇರುವಂಥದ್ದು. ಅದರಿಂದಾಗಿ ನಮ್ಮ ಮ್ಯಾನಿಫೆಸ್ಟೇಷನ್ ಸುಲಭವಾಗಿ ಆಗ್ತಾ ಹೋಗ್ತದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನೀವು 12 ಏರಿಯಾದಲ್ಲಿ ಒಂದನ್ನ ಚೂಸ್ ಮಾಡಿ ಅಂತಂದ್ರೆ ನಾವು ಹೆಲ್ತ್ ಅನ್ನ ಚೂಸ್ ಮಾಡ್ಬೋದು. ಹೆಲ್ತ್ ಅಂಡ್ ಫಿಟ್ನೆಸ್, ಆರೋಗ್ಯವೇ ಭಾಗ್ಯ ಅಂತ ನೀವು ಕೇಳಿದಿರಿ. ಸೊ ಹೆಲ್ತ್ ಶುಡ್ ಬಿ ದ ಫಸ್ಟ್ ಪ್ರಯಾರಿಟಿ. ಹೆಲ್ತ್ ನಂತರ ನಾವು ದುಡ್ಡಿಗೆ ಪ್ರಯಾರಿಟಿ ಕೊಡ್ಬೋದು. ಮನಿ ಮ್ಯಾಟರ್ಸ್. ಅಫ್ಕೋರ್ಸ್ ದಿಸ್ ಇಸ್ ಮೈ ಡೆಫಿನೇಷನ್, ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಪ್ರಯಾರಿಟೀಸ್. ಇನ್ ಜನರಲ್ ನಾನು ಹೇಳೋದಾದ್ರೆ ಆರೋಗ್ಯವನ್ನ ಮೊದಲು, ಆ ನಂತರ ದುಡ್ಡು,
ಆ ನಂತರ ರಿಲೇಶನ್ಶಿಪ್ಸ್, ಆಮೇಲೆ ಬೇರೆ ಗೋಲ್ಸ್ಗಳನ್ನು ನಾವು ಪ್ರಯಾರಿಟಿನಲ್ಲಿ ಇಟ್ಕೋಬಹುದು. ಸೊ ಒಂದು ಸಾರಿ ನಮ್ಮ ಗೋಲ್ಸ್ಗಳು ರೆಡಿ ಆಯಿತು ಅಂತಂದರೆ 50-100 ಗೋಲ್ಸ್ಗಳಾದರೆ ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋದು. ಆ ಗೋಲ್ಗಳು ಅಚೀವ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕು, ಫಿಸಿಕಲ್ ಆಗಿ ಆ ಗೋಲ್ಗಳು, ನಿಮ್ಮ ವಿಶಸ್ಗಳು, ಡ್ರೀಮ್ಸ್ಗಳು ಮ್ಯಾನಿಫೆಸ್ಟ್ ಆಗೋದಕ್ಕೆ, ಸಾಕಾರಗೊಳ್ಳೋದಕ್ಕೆ ಎಷ್ಟು ಟೈಮ್ ಬೇಕು ಅದರ ಮೇಲೆ ಡಿಪೆಂಡ್ ಆಗಿಕೊಂಡು ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್ ಅಂತ ನಾವು ಡಿವೈಡ್ ಮಾಡ್ಕೊಳ್ಬೋದು. ಸೊ ಶಾರ್ಟ್ ಟರ್ಮನ್ನು ಅಚೀವ್ ಮಾಡೋದಕ್ಕೆ ಆಕ್ಷನ್ ಪ್ಲಾನ್ ಹಾಕ್ಕೊಂಡು ಅದೇ ತರಹ ಅದನ್ನು ನಡೆಸ್ತಾ ಬರುವಂಥದ್ದು. ನೆಕ್ಸ್ಟ್ ಗೋಲ್ಸ್ಗಳ ಬಗ್ಗೆ, ಗೋಲ್ ಸೆಟ್ಟಿಂಗ್ಸ್ಗಳ ಬಗ್ಗೆ ಕೆಲವು ಕಾನ್ಸೆಪ್ಟ್ಸ್ಗಳಿದೆ. ಹೇಗೆ ಗೋಲ್ಸ್ಗಳನ್ನು ಸೆಟ್ ಮಾಡ್ಕೊಳ್ಬೋದು, ಇದಕ್ಕೆ ಈ ಸ್ಮಾರ್ಟ್ ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೋಬೋದು. ಸ್ಪೆಸಿಫಿಕ್, ಮೆಜರಬಲ್, ಅಚೀವಬಲ್, ರಿಯಲಿಸ್ಟಿಕ್ ಆ್ಯಂಡ್ ಟೈಮ್ ಬೌಂಡ್ ಅಂತ. ನಿರ್ದಿಷ್ಟವಾದಂಥದ್ದು ಮತ್ತು ಮೆಜರ್ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು, ಇಂತಹ ದಿನ ಇಂತಿಷ್ಟು ಅಂತ ನಾವು ಸ್ಪೆಸಿಫಿಕ್ ಆಗಿ ಹಾಕೊಂಡ್ರೆ ಅದು ಮೆಜರ್ ಮಾಡೋದಕ್ಕೆ ಈಸಿ ಆಗ್ತದೆ ಅಂತ. ಸೊ ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ ನಾವು ಸುಮ್ಮನೆ ಹೇಳ್ಕೊಂಡ್ರೆ ಅದರಲ್ಲಿ ಮೆಜರಬಲ್ ಕ್ವಾಂಟಿಟಿ ಇಲ್ಲ, ಇದು ಆಸ್ಪೆಕ್ಟ್ ಇಲ್ಲ. ಅದರ ಬದಲಿಗೆ ನಾವು ನನ್ನ ಶುಗರ್ ಲೆವೆಲ್ ನಾರ್ಮಲ್ ಆಗಿದೆ ಅಥವಾ ನನ್ನ ಬಾಡಿ ವೆಯ್ಟ್ ಇಂತಿಷ್ಟು ಇದೆ, ಮೆಜರ್ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಆ ಥರ ಹಾಕ್ಕೋಬೋದು. ಮತ್ತು ಅಚೀವೇಬಲ್ ಆಗಿರಬೇಕು, ಯಾವುದು ನಮ್ಮಿಂದ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾತ್ರ ನಾವು ಬರ್ಕೊಳ್ಬೇಕು. ರಿಯಲಿಸ್ಟಿಕ್ ಆಗಿರಬೇಕು ಮತ್ತು ಟೈಮ್ ಬೌಂಡ್ ಆಗಿರಬೇಕು. ಸೊ ಈ ಎಲ್ಲ ಗೋಲ್ಗಳಿಗೂ ಎಲ್ಲ ಪಾಯಿಂಟ್ಗಳನ್ನು ಹಾಕುವ ಅವಶ್ಯಕತೆ ಇಲ್ಲ, ಬಟ್ ಎವ್ರಿ ಗೋಲ್ ಒಂದು ಸಾರಿ ಈ ಫಿಲ್ಟರ್ನ ಹಾಕಿ ನೋಡಿ, ಆವಾಗ ನಿಮ್ಮ ಗೋಲು ಏನು ನೀವು ಎಫರ್ಮೇಷನ್ ಬರೀತೀರೋ ದಟ್ ವಿಲ್ ಬಿ ಎ ಬೆಟರ್ ಒನ್. ಇನ್ನು ಕೆಲವು ಟಿಪ್ಸ್ಗಳನ್ನು ನೋಡೋದಾದರೆ, ಸ್ಪೆಸಿಫಿಕ್ ನಾನು ಹೇಳಿದೆ. ಸೊ ಐ ಆಮ್ ಡ್ರೈವಿಂಗ್ ಎ ನ್ಯೂ ಕಾರ್ ಅಂತ ಹೇಳೋ ಬದಲು ಐ ಆಮ್ ಡ್ರೈವಿಂಗ್ ಎ ನ್ಯೂ ವೈಟ್ ಆಡಿ Q7 ಅಂತ ಹೇಳ್ಕೋಬೋದು. ಮತ್ತು ಎಫರ್ಮೇಷನ್ಸ್ ಹೇಳುವಾಗ ಯಾವಾಗಲೂ ಐ ಆಮ್ ಅಂತ, ನಾನು ಅಂತಾನೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಅದು ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಧನಾತ್ಮಕವಾಗಿರಬೇಕು. ಐ ಆಮ್ ನಾಟ್ ಹ್ಯಾವಿಂಗ್ ಡಯಾಬಿಟೀಸ್ ಅಂತ ಬರೆಯಬಾರ್ದು, ಐ ಆಮ್ ನಾಟ್ ಅಫ್ರೈಡ್ ಆಫ್ ಇಂಟರ್ವ್ಯೂಸ್ ಅಂತ ಬರೆಯೋದಲ್ಲ. ಅದರ ಬದಲು ಐ ಆಮ್ ಹ್ಯಾಪಿಲಿ ಆ್ಯಂಡ್ ಕಾಮ್ಲಿ ಆನ್ಸರಿಂಗ್ ಎವ್ರಿ ಕ್ವೆಶ್ಚನ್ ಇನ್ ಮೈ ಜಾಬ್ ಇಂಟರ್ವ್ಯೂ, ಈ ಥರ ಹೇಳ್ಕೊಬೋದು. ಮೈ ಶುಗರ್ ಲೆವೆಲ್ಸ್ ಆರ್ ನಾರ್ಮಲ್, ಮೈ BP ಲೆವೆಲ್ಸ್ ಆರ್ ನಾರ್ಮಲ್, ಈ ಥರ ಹೇಳ್ಕೊಬೋದು. ಇನ್ನು ಎಫರ್ಮೇಷನ್ ಯಾವಾಗಲೂ ಪ್ರೆಸೆಂಟ್ ಟೆನ್ಸ್, ಅಂದರೆ ಈಗ ಆಗ್ತಾ ಇದೆ, ಆಸ್ ದೋ ಇಟ್ ಈಸ್ ಆಲ್ರೆಡಿ ನೌ ಹ್ಯಾಪನಿಂಗ್ ಅಂತ, ಈಗ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಾವು ಹೇಳ್ಕೊಳ್ಬೇಕು. ಮುಂದೆ ಆಗತ್ತೆ ಅಂತ ಅನ್ಕೊಂಡ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮುಂದೆ ಆಗತ್ತೆ ಅಂತ ತಳ್ತಾ ಇರೋ ಚಾನ್ಸಸ್ ಇದೆ. ಸೊ ಇಟ್ ಈಸ್ ಹ್ಯಾಪನಿಂಗ್ ರೈಟ್ ನೌ, ಈಗಲೇ ಆಗ್ತಾ ಇದೆ ಅನ್ನೋದನ್ನ ಹೇಳ್ಕೊಳ್ಳೋದು. ಆಮೇಲೆ ಎಫರ್ಮೇಷನ್ ತುಂಬ ಚಿಕ್ಕದಾಗಿರಬೇಕು, ತುಂಬ ದೊಡ್ಡದಾಗಿ ಬರೆಯೋದು ಬೇಡ. ಇನ್ನು ING ಸೇರಿಸ್ಕೊಳ್ಳೋದು, ಅಂದರೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ. ಸೊ ಐ ಆಮ್ ಡ್ರೈವಿಂಗ್ ಎ ನ್ಯೂ ವೈಟ್ ಆಡಿ Q7 ಅಂತ ಹೇಳ್ಕೋಬೋದು, ಡ್ರೈವಿಂಗ್ ಅಂತ. ನೌ ಐ ಆಮ್ ಡ್ರೈವಿಂಗ್, ಮಾಡ್ತಾ ಇದ್ದೇನೆ ಅಂತ. ಐ ಆಮ್ ಹೀಲಿಂಗ್ ಎವ್ರಿ ಡೇ, ಈ ಥರ ಹೇಳ್ಕೋಬೋದು. ಮತ್ತು ಒಂದು ಫೀಲಿಂಗ್ ವರ್ಡನ್ನು ಅದರಲ್ಲಿ ಹಾಕಿದರೆ ಅದರ ಮ್ಯಾನಿಫೆಸ್ಟೇಷನ್ನ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಎಲ್ಲದಕ್ಕೂ ಕೂಡ ಭಾವನೆಗಳನ್ನು ತಂದುಕೊಳ್ಳೋದು. ಸೊ ಒಳ್ಳೆಯ ಭಾವನೆ, ಈಗ ಐ ಆಮ್ ಹ್ಯಾಪಿಲಿ ಡ್ರೈವಿಂಗ್ ಮೈ ವೈಟ್ ಆಡಿ Q7, ಐ ಆಮ್ ಎಂಜಾಯಿಂಗ್ ಹೀಲಿಂಗ್ ಎವ್ರಿ ಡೇ, ಈ ಥರ ಯಾವುದಾದ್ರೂ ವಿಶೇಷಣಗಳನ್ನು ಸೇರಿಸ್ಕೊಂಡು ಹಾಕೋಬೋದು. ಮತ್ತೆ ಎಲ್ಲ ಎಫರ್ಮೇಷನ್ಸ್ಗಳು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಮಾಡಿಕೊಂಡ್ರೆ ಒಳ್ಳೆಯದು. ಬೇರೆಯವರ ಸ್ವಭಾವವನ್ನು ಚೇಂಜ್ ಮಾಡೋದಕ್ಕೆ ಎಫರ್ಮೇಷನ್ಸ್ ಬರ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ. ಮೈ ಸನ್ ಈಸ್ ಕೀಪಿಂಗ್ ಹಿಸ್ ರೂಮ್ ಕ್ಲೀನ್ ಅಂತ ಅಂದ್ಕೊಳ್ಳೋ ಬದಲು ಐ ಆಮ್ ಕಾಮ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಕಮ್ಯುನಿಕೇಟಿಂಗ್ ಆರ್ ಟೀಚಿಂಗ್ ಮೈ ಸನ್ ಅಬೌಟ್ ಕೀಪಿಂಗ್ ಹಿಸ್ ರೂಮ್ ಕ್ಲೀನ್ ಅಂತ ಹೇಳ್ಕೋಬೋದು. ನಾನು ಸಿಟ್ ಮಾಡ್ಕೊಳ್ದಿರಾ ನನ್ನ ಮಗನಿಗೆ ಹೇಗೆ ರೂಮನ್ನು ಕ್ಲೀನ್ ಮಾಡಿ ಇಟ್ಕೋಬೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೇನೆ ಅಂತ ಹೇಳ್ಬೋದು. ಸೊ ಅಷ್ಟು ಪ್ರೀತಿಯಿಂದ, ಸಹನೆಯಿಂದ ನೀವು ಹೇಳಿದ್ರೆ ಅದು ಆಟೋಮೆಟಿಕ್ ಆಗಿ ಮಗುಗೆ ತಲುಪಿ ಅವನು ಅದನ್ನ ಆಕ್ಷನ್ ಅನ್ನ ಮಾಡ್ತಾನೆ. ಸೊ ಇದು ಕೆಲವು ಟಿಪ್ಸ್ಗಳು. ಸೊ ನಮ್ಮ ಮೇಲೆ ನಾವು ಕೇಂದ್ರೀಕೃತ ಇಟ್ಕೊಂಡು ಮಾಡ್ಬೋದು. ಸೊ ಇವತ್ತಿನ
ಹೋಮ್‌ವರ್ಕ್ ಏನಿದೆ, ನೀವು ಮೊದಲನೇ ಸೆಷನ್ ನಂತರ ಹೋಮ್‌ವರ್ಕ್ ಏನ್ ಮಾಡಬೇಕು ಅಂತ ಅಂದ್ರೆ, ನಿಮ್ಮ 12 ಏರಿಯಾಸ್‌ಗಳನ್ನ ನೋಡ್ಕೊಂಡು, ಪ್ರತಿ ಏರಿಯಾದಲ್ಲಿ ನಿಮ್ಗೆ ಲೈಫಲ್ಲಿ ಏನ್ ಬೇಕು, ಏನಾಗ್ಬೇಕು ಅದನ್ನ ಇನ್ನೊಂದು ಸಾರಿ ರಿವ್ಯೂ ಮಾಡ್ಕೊಳ್ಳಿ. ನೀವು ಮೊದಲು ಮಾಡಿದ್ರು ಕೂಡ ಪ್ರತಿ ತಿಂಗಳು ಅದನ್ನ ರಿವ್ಯೂ ಮಾಡೋದು ತುಂಬಾ ಉತ್ತಮ. ನಾನು ಪ್ರತಿ ತಿಂಗಳು ಅದನ್ನ ಮಾಡ್ತಾ ಇರ್ತೇನೆ. ಸೊ ದ್ಯಾಟ್ ನನ್ನ ಈ ತಿಂಗಳ ಫೋಕಸ್ ಏನಿದೆ ಅದನ್ನು ನಾನು ಮತ್ತೆ ಮತ್ತೆ ರಿಮೈಂಡ್ ಮಾಡಿಕೊಂಡು ಗೋಲ್ಸ್ಗಳನ್ನು ಅದೇ ತರಹ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀನಿ. ಕೆಲವು ಗೋಲ್ಸ್ಗಳು ಆಲ್ರೆಡಿ ಮ್ಯಾನಿಫೆಸ್ಟ್ ಆಗೋಗಿದ್ರೆ ಅದನ್ನ ಮತ್ತೆ ಬರೆಯುವ ಅವಶ್ಯಕತೆ ಇಲ್ಲ. ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಟು ಗೆಟ್ ದ ಗುಡ್ ಫೀಲಿಂಗ್. ನಾನು ಅದನ್ನ ಅಚೀವ್ ಮಾಡಿದ್ದೇನೆ ಅನ್ನುವಂತಹ ಫೀಲಿಂಗ್ ಅನ್ನು ಬರ್ಕೊಳ್ಳೋದಕ್ಕೆ ಸ್ಕ್ರೈಬ್ ಮಾಡ್ಕೋಬಹುದು. ಬಟ್ ಇಟ್ ಇಸ್ ನಾಟ್ ನೆಸೆಸರಿ. ಯಾಕಂದ್ರೆ ಒಂದು ಸಣ್ಣ ಸಕ್ಸಸ್ಸು ಮತ್ತೆ ದೊಡ್ಡ ಸಕ್ಸಸ್ಸಿಗೆ ನಾಂದಿ ಕೊಡ್ತದೆ. ಆದ ಕಾರಣಕ್ಕೋಸ್ಕರ ನಮ್ಗೆ ಏನು ಸಣ್ಣ ಸಣ್ಣ ಸಕ್ಸಸ್ ನಮ್ಗೆ ಸಿಗ್ತಾ ಹೋಗ್ತವೋ, ಉದಾಹರಣೆಗೆ ಬೆಳಿಗ್ಗೆ ಬೇಗ ಹೇಳುವಂಥದ್ದು ಇರ್ಬೋದು, ಅದೇ ಒಂದು ಸಕ್ಸಸ್. ನಾವು ಅಲಾರ್ಮ್ ಸ್ನೂಸ್ ಮಾಡಿ 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 ಮಲ್ಕೊಂಡಿರೋ ಅಭ್ಯಾಸ ಮಾಡ್ಕೊಂಡಿದ್ರೆ ಬೆಳಗ್ಗೆ ಒಂದೇ ಸಮಯಕ್ಕೆ ಕಂಟಿನ್ಯೂಸ್ ಆಗಿ ಹೇಳುವಂಥದ್ದು, ಎಚ್ಚರ ಆಗುವಂಥದ್ದು ಕೂಡ ಒಂದು ಸಾಧನೆನೇ ಆ ಥರ ಮಾಡಿದ್ರೆ. ಸೊ ಅದು ಒಂದು ಸಕ್ಸಸ್ ಆಗ್ತದೆ. ಸೊ ಆ ಥರದ ಸಣ್ಣ ಸಣ್ಣ ಸಕ್ಸಸ್ಗಳನ್ನೇ ನಾವು ಫೋಕಸ್ ಮಾಡ್ತಾ ಹೋದ ಹಾಗೆ ನಮಗೆ ಬಿಗ್ ಸಕ್ಸಸ್ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇನ್ನು ಎರಡನೇದಾಗಿ ಈ ಸ್ಲೈಡ್ನಲ್ಲಿ ಕೊಟ್ಟಿರೋ ಥರ ಐಡಿಯಲ್ ವರ್ಷನ್ ಆಫ್ ಮೀ. ಈಗ ನಾನು ಹೇಗಿದ್ದೇನೆ ಮತ್ತೆ ನಾನು ಯಾವ ತರಹ ಆಗಬೇಕು, ಈ ಎರಡು ವಿಚಾರಗಳನ್ನ ಮನಸ್ಸಿಗೆ ತಂದುಕೊಂಡು ಇದರಲ್ಲಿ ಎರಡು ಪಾರ್ಟ್, ಒಂದು ಲುಕ್ಸ್ ಲೈಕ್ ಮತ್ತೆ ಫೀಲ್ಸ್ ಲೈಕ್ ಅಂತ. ಸೊ ನನ್ನ ಐಡಿಯಲ್ ವರ್ಷನ್ ಆದಾಗ ನಾನು ಹೇಗೆ ಕಾಣಿಸ್ತೇನೆ ಒಂದು, ಎರಡನೇದು ನನಗೆ ಹೇಗೆ ನನ್ನ ಭಾವನೆ ಹೇಗಿರ್ತದೆ, ಇದು ಎರಡನೇದು. ಇದು ಎರಡನ್ನ ಲಿಸ್ಟ್ ಮಾಡ್ಕೊಳ್ಳೋದು. ಇದರ ಜೊತೆಗೆ ಇನ್ನ ಎರಡು ಕಾಂಪೊನೆಂಟ್ ಅನ್ನ ನಾವು ಮಾಡ್ಕೋಬಹುದು. ಏನು ಅಂತಂದ್ರೆ ಪಾಸಿಬಿಲಿಟಿ ಅಥವಾ ಬಿಲೀಫು, ಮತ್ತೆ ಡಿಸರ್ವಬಿಲಿಟಿ ಅಥವಾ ವರ್ದಿನೆಸ್, ನಂಬಿಕೆ ಮತ್ತೆ ಅರ್ಹತೆ. ಸೊ ಈ 4 ಪಾಯಿಂಟ್ಗಳನ್ನು ನಮ್ಮ ಐಡಿಯಲ್ ವರ್ಷನ್ ನಿಂದ ನಾವು ಬರಿತಾ ಹೋಗ್ಬೇಕು. ಅಂದ್ರೆ ನಾನು ಈಗ ಈ ಕ್ಷಣದಲ್ಲಿ ಹೀಗಿದ್ದೇನೆ, ಉದಾಹರಣೆಗೆ ನಂಗೆ ಆರೋಗ್ಯ ಇಲ್ಲ, ನಂತರ ದುಡ್ಡಿಲ್ಲ, ನನ್ನ ರಿಲೇಶನ್ಶಿಪ್ಗಳು ಚೆನ್ನಾಗಿಲ್ಲ, ನನ್ನನ್ನು ಯಾರು ರೆಕಗ್ನೈಸ್ ಮಾಡ್ತಾ ಇಲ್ಲ. ಇಲ್ಲಿಂದ ಐ ವಾಂಟ್ ಟು ಗೋ ಟು ಐಡಿಯಲ್ ವರ್ಷನ್. ಐ ಆಮ್ ಪೀಸ್ಫುಲ್, ಐ ಹ್ಯಾವ್ ಎ ಲೇಸರ್ ಫೋಕಸ್, ಕಾನ್ಸಂಟ್ರೇಷನ್ ಚೆನ್ನಾಗಿದೆ, ನನ್ನ ಹೆಲ್ತ್ ತುಂಬಾ ಚೆನ್ನಾಗಿದೆ, ಎಲ್ಲರ ಜೊತೆ ನನ್ನ ಆರೋಗ್ಯ ಸಂಬಂಧಗಳು ಚೆನ್ನಾಗಿದೆ, ನನ್ನಲ್ಲಿ ಸಾಕಷ್ಟು ದುಡ್ಡಿದೆ. ಈ ತರಹದ ಐಡಿಯಲ್ ವರ್ಷನ್ ಮಾಡ್ಕೊಂಡಾದ ಮೇಲೆ ಆ ಐಡಿಯಲ್ ವರ್ಷನ್ಗೆ ಈ 4 ಬೇರೆ ಬೇರೆ ಟೆಕ್ನಿಕ್ ಅನ್ನ ಅಪ್ಲೈ ಮಾಡ್ಕೊಳ್ಳೋದು. ಒಂದನೇದು ಲುಕ್ಸ್ ಲೈಕ್. ನಾನು ಪೀಸ್ಫುಲ್ ಆಗಿದ್ದಾಗ ಹೇಗೆ ಕಾಣ್ತೇನೆ, ನಾನು ಹೆಲ್ತಿ ಆಗಿದ್ದಾಗ ಹೇಗೆ ಕಾಣ್ತೇನೆ. ಫಾರ್ ಎಕ್ಸಾಂಪಲ್, ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಯಾವುದೋ ಒಂದು ದೊಡ್ಡ ತಡಿಯಾಂಡಮೂಲ್ ಟ್ರೆಕ್ ಅಂತ ಅನ್ಕೊಳ್ಳಿ. ಕೂರ್ಗ್ನ ಹೈಯೆಸ್ಟ್ ಪೀಕ್ ಅದು. ಆ ತಡಿಯಾಂಡಮೂಲ್ನ ಟಾಪ್ ಆಫ್ ದ ಪೀಕ್ ಅಲ್ಲಿ ನೀವು ನಡ್ಕೊಂಡು ಹೋಗಿ, ಯಾಕಂದ್ರೆ ಅಲ್ಲಿ ವೆಹಿಕಲ್ ಹೋಗೋದಿಲ್ಲ, ನೀವು ನಡ್ಕೊಂಡೇ ಹೋಗ್ಬೇಕು. ಸೊ ಅಷ್ಟು ಆಗ್ಬೇಕು ಅಂತಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಸೊ ಇಟ್ ಈಸ್ ಆಲ್ ಇಂಟರ್ನಲಿ ಪ್ರೋಗ್ರಾಮ್ಡ್. ಸೊ ತಡಿಯಾಂಡಮೂಲ್ನ ಮೇಲ್ಗಡೆ ಹೋಗಿ ನೀವು ನಿಂತಿರುವಂತಹ ಅಚೀವ್ಮೆಂಟ್ ಫೀಲಿಂಗ್, ನಿಮ್ಗೆ ನೀವು ತಂದ್ಕೊಂಡಿರುವಂತಹ ಒಂದು ಚಿತ್ರವನ್ನ ಮನಸ್ಸಿಗೆ ತಂದುಕೊಳ್ಳೋದು, ಇದು ಲುಕ್ಸ್ ಲೈಕ್ ನಲ್ಲಿ ಬರ್ತದೆ. ನೆಕ್ಸ್ಟ್ ಫೀಲ್ಸ್ ಲೈಕ್. ಆ ಕ್ಷಣದಲ್ಲಿ ನಿಮ್ಮ ಭಾವನೆ ಹೇಗಿರ್ತದೆ ಅಂತ. ನೀವು ತಡಿಯಾಂಡಮೂಲ್ ಮೇಲೆ 2 ಕೈಗಳನ್ನ ಚಾಚಿ ಅಚೀವ್ಮೆಂಟ್ ಫೀಲಿಂಗ್ ನಿಮ್ಮಲ್ಲಿ ಬಂದಿರ್ತದೆ, ಸಾಧನೆಯನ್ನ ಮಾಡಿದಂತಹ ಒಂದು ಫೀಲಿಂಗ್ ನಿಮ್ಮಲ್ಲಿ ಬಂದಿರ್ತದೆ. ಸೊ ಆ ಫೀಲಿಂಗ್ ಅನ್ನ ಬರ್ಕೊಳ್ಳೋದು. ನೆಕ್ಸ್ಟ್ 3ನೇ ಪಾಯಿಂಟು ನಂಬಿಕೆ. ಇಸ್ ಇಟ್ ರಿಯಲಿ ಪಾಸಿಬಲ್? ಆ ಬಿಲೀಫ್ ನಮ್ಮಲ್ಲಿ ಬರಬೇಕು, ನನ್ನಿಂದ ನಿಜವಾಗ್ಲೂ ಸಾಧ್ಯ ಇದೆಯಾ. ನನ್ನ ಏಜ್ ನೋಡ್ಕೊಳ್ಳಿ, ನಿಮ್ಮ ಏಜ್ನವ್ರು ಯಾರಾದ್ರೂ ಅಲ್ಲಿ ಹೋಗಿದಾರ ನೋಡಿ, ಖಂಡಿತ ಹೋಗಿರ್ತಾರೆ, ಎಷ್ಟೊಂದ್ ಜನ ಹೋಗಿರ್ತಾರೆ. ಸೊ ಅವ್ರು ಹೋಗಿದ್ದಾರೆ ಅಂತಂದ್ರೆ ನೀವು ಹೋಗ್ಬೋದು. ಇಫ್ ಇಟ್ ಇಸ್ ಯಂಗ್ ಏಜ್, ಇಟ್ ಇಸ್ ವೆರಿ ಈಸಿ. ಇಫ್ ಯು ಆರ್ ಓಲ್ಡರ್, ನಿಮ್ಗೆ ವಯಸ್ಸಾಗಿದೆ ಅಂತ ನೀವು ಮನಸ್ಸಿಗೆ ಅನ್ಕೊಂಡ್ರೆ, ನೀವು ಇನ್ನೊಬ್ಬ ವ್ಯಕ್ತಿ ಇದಕ್ಕಿಂತ ಕಷ್ಟ ಮೌಂಟ್ ಎವರೆಸ್ಟ್ ಅಥವಾ ಬೇರೆ ಯಾವುದೋ ಒಂದು ಜಾಗಕ್ಕೆ ಹೋಗಿರುವಂತಹ ವಿಚಾರವನ್ನ ನೀವು ನೋಡಿರ್ತೀರಿ, ಅದಕ್ಕೆ ಕಂಪೇರ್ ಮಾಡ್ಕೋಬಹುದು. ಕಂಪೇರ್ ಮಾಡ್ಕೊಂಡು ಈ ಒಂದು ನಂಬಿಕೆಯನ್ನ ನಮ್ಮಲ್ಲಿ ನಾವು ತಂದ್ಕೊಳ್ಬೇಕು. ಮತ್ತೆ ಕೊನೆಯದಾಗಿ ಅರ್ಹತೆ, ಡಿಸರ್ವಬಿಲಿಟಿ.
ಈ ಎಕ್ಸಾಂಪಲ್ಗೆ ಅದು ಸೂಟ್ ಆಗದೇ ಇರಬಹುದು. ಬಟ್ ಐ ಡಿಸರ್ವ್ ಟು ಬಿ ಹೆಲ್ತಿ ಅದಂತೂ ಇದ್ದೇ ಇದೆ. ಸೊ ನಾನು ತಡಿಯಂದ ಮೂಲ ಮೇಲೆ ಹೋಗ್ಬೇಕು ಅಂತಂದ್ರೆ ಅಂತಹ ಒಂದು ಹೆಲ್ತ್ ನನ್ನಲ್ಲಿ ಬರಬೇಕು. ಆ ಒಂದು ಅರ್ಹತೆ ನನ್ನಲ್ಲಿ ಇದೆಯಾ? ಖಂಡಿತ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯವಂತನಾಗಿರ್ಲೇಬೇಕು. ಆ ತರಹ ಆರೋಗ್ಯವನ್ನ ಪಡೀಲಿಕ್ಕೆ ನನ್ನಲ್ಲಿ ಅರ್ಹತೆ ಇದೆ. ಸೊ ಈ 4 ಪಾಯಿಂಟ್ಗಳನ್ನ ಹಾಕೊಂಡು ನಿಮ್ಮ ಅಫರ್ಮೇಷನ್ಸ್ ಗಳನ್ನ ರೆಡಿ ಮಾಡ್ಕೊಳ್ಬಹುದು. ಒಂದು ಲುಕ್ಸ್ ಲೈಕ್ ಅಂದ್ರೆ ಹೇಗೆ ಕಾಣಿಸ್ತೇನೆ. ಎರಡನೇದು ಫೀಲ್ಸ್ ಲೈಕ್ ಆ ಕ್ಷಣದಲ್ಲಿ ನಿಮ್ಗೆ ಏನು ಭಾವನೆ ಬರ್ತದೆ. ಮೂರನೇದಾಗಿ ಆ ಗೋಲ್ ಅಚೀವ್ ಆಗೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅಂತ, ಪಾಸಿಬಿಲಿಟಿ ಇದೆಯಾ ಇಲ್ವಾ, ಸಾಧ್ಯತೆ, ನಂಬಿಕೆ. ಕೊನೆಯದಾಗಿ ಅರ್ಹತೆ, ಡಿಸರ್ವಬಿಲಿಟಿ, ವರ್ದಿನೆಸ್. ಸೊ ಈ 4 ಪಾಯಿಂಟ್ಗಳನ್ನ ಇದು ನಾನು ಇಲ್ಲಿ ಐಡಿಯಲ್ ವರ್ಷನ್ ಆಫ್ ಮೀಗ್ ಹಾಕಿದ್ದೇನೆ. ಇದೇ ಫಾರ್ಮುಲಾ 4 ಫಾರ್ಮುಲಾವನ್ನ ನಮ್ಮ ಗೋಲ್ಸ್ ಗಳಿಗೂ ಕೂಡ ಹಾಕೊಳ್ಬೇಕು. ಸೊ ಮುಂದಿನ ಸ್ಲೈಡ್ ನೋಡೋಣ. ಸೊ ಮತ್ತೆ ಓಲ್ಡ್ ಸ್ಟೋರಿ, ನ್ಯೂ ಸ್ಟೋರಿ. ಓಲ್ಡ್ ಸ್ಟೋರಿಯಲ್ಲಿ ಪೂರ್ ಕಾನ್ಸಂಟ್ರೇಷನ್ ಇದೆ, ಈಗ ಕಾನ್ಸಂಟ್ರೇಷನ್ ತುಂಬಾ ಚೆನ್ನಾಗಿದೆ. ಕಾನ್ಫಿಡೆಂಟ್ ಇಲ್ಲ, ಈಗ ಕಾನ್ಫಿಡೆಂಟ್ ಆಗಿದ್ದೇನೆ. ತುಂಬಾ ಭಯ ಪಡ್ತಾ ಇದ್ದೇನೆ, ನನಗೆ ಏನು ಭಯ ಇಲ್ಲ, ಈ ತರ ಐ ಆಮ್ ವೆರಿ ಕಾನ್ಫಿಡೆಂಟ್. ಇಂಟ್ರೋವರ್ಟ್, ಎಕ್ಸ್ಟ್ರೋವರ್ಟ್, ಐ ಬಿಕಮ್ ಆಂಬಿವರ್ಟ್ ಅಂತ. ಅಂದ್ರೆ ತುಂಬಾ ಜಾಸ್ತಿನೂ ಮಾತಾಡಬಾರ್ದು, ತುಂಬಾ ಕಮ್ಮಿನೂ ಮಾತಾಡೋದು, ಆಂಬಿವರ್ಟ್ ಅಂತಾರೆ. ಐ ಎ ಲೂಸರ್ ಅಂತ ಅನ್ಕೊಂಡಿದ್ರೆ ಐ ಎ ವಿನ್ನರ್ ಅಂತ ಚೇಂಜ್ ಮಾಡ್ಕೊಳ್ಳೋದು. ಸೊ ಓಲ್ಡ್ ಸ್ಟೋರಿಯಿಂದ ನ್ಯೂ ಸ್ಟೋರಿಗೆ ಬರೋದು. ನ್ಯೂ ಸ್ಟೋರಿಗೆ ಬಂದ ನಂತರ 4 ಫಾರ್ಮುಲಾ ಅಪ್ಲೈ ಮಾಡೋದು. ಯಾವುದು? ಲುಕ್ಸ್ ಲೈಕ್, ಫೀಲ್ಸ್ ಲೈಕ್, ಬಿಲೀಫ್ ಮತ್ತೆ ಡಿಸರ್ವಬಿಲಿಟಿ. ಈ 4 ಹಾಕೊಂಡು ಅದಕ್ಕೆ ಮತ್ತೆ ವಿಶೇಷಣಗಳನ್ನ ಸೇರಿಸ್ಕೊಳ್ಳೋದು. ಮೊದಲೇ ಹೇಳಿದಾಗೆ ವಿಶೇಷಣಗಳು ಅಂತಂದ್ರೆ ಐ ಹ್ಯಾವ್ ಅಮೇಜಿಂಗ್ ಲೇಸರ್ ಫೋಕಸ್, ಅಬ್ಸಲ್ಯೂಟ್ಲಿ ಹೆಲ್ತಿ, ಐ ಹ್ಯಾವ್ ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್, ಐ ಆಮ್ ಸೂಪರ್ ಕಾನ್ಫಿಡೆಂಟ್. ಈ ತರ ಪವರ್ ವರ್ಡ್ಸ್ ಅಂತ ಹೇಳ್ತಾರೆ. ಅದನ್ನ ಸೇರಿಸ್ಕೊಂಡು ನಿಮ್ಮ ಎಫರ್ಮೇಷನ್ ಅನ್ನ ರೆಡಿ ಮಾಡ್ಕೊಳ್ಳೋದು. ಆ ನಂತರ ಎಲ್ಲರ ಮೊಬೈಲ್ನಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪನ್ನು ಓಪನ್ ಮಾಡಿಕೊಂಡು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನು ನಾವು ಇನ್ನೊಂದು ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಪ್ಲೇ ಮಾಡ್ಕೋಬಹುದು. ಸೊ ದ್ಯಾಟ್ ಬೇರೆ ಬ್ಯಾಕ್ಗ್ರೌಂಡ್ ನಾಯ್ಸ್ಗಳು ನಿಮಗೆ ಬರೋದಿಲ್ಲ. ಮತ್ತೆ ಪ್ರತಿದಿನ ನೀವು ಕೇಳಿಸ್ಕೊಳ್ಳುವಾಗ ಹುಮ್ಮಸ್ಸಿನಿಂದ, ಹುರುಪಿನಿಂದ ಕೇಳಿಸ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಆ ಕಾರಣಕ್ಕೋಸ್ಕರ ಆ ನ್ಯೂ ಯುನ ರೆಕಾರ್ಡಿಂಗ್ ಅನ್ನ ಮ್ಯೂಸಿಕ್ನ ಜೊತೆಗೆ ಹಿಂದ್ಗಡೆ ಒಂದು ಮ್ಯೂಸಿಕ್ ಹಾಕೊಂಡು ನಾವು ಬರ್ಕೊಂಡಿರುವಂತಹ ಎಲ್ಲ ಅಫರ್ಮೇಷನ್ಸ್ ಗಳನ್ನ ತುಂಬಾ ಜೋಶಲ್ಲಿ, ಖುಷಿಯಿಂದ, ಆಲ್ರೆಡಿ ಆಗೋಗಿರೋ ತರ ನಾವು ಹೇಳ್ಕೊತಾ ಬರ್ಬೇಕು. ಸೊ ಹೇಳ್ಕೊಳ್ಳುವಾಗ 3 ಸಲ ಪ್ರತಿ ಅಫರ್ಮೇಷನ್ ಅನ್ನ ಹೇಳ್ಕೊಳ್ಳಿ. ಆಮೇಲೆ ಪ್ರಾಕ್ಟೀಸ್ ಮಾಡುವಾಗ ಮೊದಲನೆಯ ಸಲ ಆ ಮಾತು ಬಂದಾಗ, ಅಫರ್ಮೇಷನ್ ಬಂದಾಗ ಆ ಪರ್ಟಿಕ್ಯುಲರ್ ವಿಚಾರವನ್ನ ಮನಸ್ಸಿಗೆ ತಂದ್ಕೊಳ್ಳಿ. ಉದಾಹರಣೆಗೆ ನಿಮ್ಮ ಹೆಲ್ತ್ ಬಗ್ಗೆ ಇದೆ ಆ ಗೋಲ್, ಆ ಅಫರ್ಮೇಷನ್ ಅಂತಂದ್ರೆ ಹೆಲ್ತ್. ಓಕೆ, ಈಗ ಹೆಲ್ತ್ ಬಗ್ಗೆ ಅಫರ್ಮೇಷನ್ ಇದೆ ಅಂತ ಅನ್ಕೊಳ್ಳೋದು. ಎರಡನೇದಾಗಿ ಬಂದಾಗ ಲುಕ್ಸ್ ಲೈಕ್ ನಲ್ಲಿ ನಾವೇನ್ ಮಾಡಿದೀವೋ ಅಂದ್ರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು. ಆ ಗೋಲ್ ಮ್ಯಾನಿಫೆಸ್ಟ್ ಆದಾಗ ಹೇಗೆ ಕಾಣಿಸ್ತದೆ, ಲುಕ್ಸ್ ಲೈಕ್, ಅದನ್ನ ನೋಡ್ಕೊಳ್ಳೋದು. 3ನೇ ಬಾರಿ ಅಫರ್ಮೇಷನ್ ಬಂದಾಗ ಆ ಗೋಲು ಮ್ಯಾನಿಫೆಸ್ಟ್ ಆಗಿ ಹೋದ ನಂತರ ನನಗೆ ಯಾವ ಭಾವನೆ ನನ್ನ ಮನಸ್ಸಲ್ಲಿ ಬರ್ತದೋ ಆ ಭಾವನೆಯನ್ನ ತಂದ್ಕೊಳ್ಳುವಂಥದ್ದು. ಸೊ 3 ಸಲ ನಾವು ಹೇಳ್ಕೊಂಡಾಗ 3 ರೀತಿಯಲ್ಲಿ ಅನ್ಕೊಳ್ತಾ ಈ ಆಡಿಯೋವನ್ನ ಪ್ರತಿದಿನ ಕೇಳಿಸ್ಕೋಬೇಕು. ಸೊ ಏನ್ ರೂಲು ಅಂತಂದ್ರೆ ಈ ಆಡಿಯೋ ಕೇವಲ 5 ನಿಮಿಷ ಆಗ್ಬೇಕು. 3 ರಿಂದ 5 ನಿಮಿಷ ಅಷ್ಟೇ. ಅದಕ್ಕಿಂತ ಜಾಸ್ತಿ ನಮ್ಮ ಮೈಂಡ್ ಫೋಕಸ್ ಮಾಡೋದಿಲ್ಲ. ಡೋಂಟ್ ಗೋ ಫಾರ್ ಹಾಫ್ ಅನ್ ಅವರ್ ಆಡಿಯೋ, ಆ ಥರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 5 ಮಿನಿಟ್ಸ್. ಸೊ ಯಾಕಂದ್ರೆ ಪ್ರತಿದಿನ ನೀವು 5 ನಿಮಿಷ ಈ ಆಡಿಯೋವನ್ನ ಕೇಳಿಸ್ಕೋಬೇಕು. ಸೊ ರೆಕಾರ್ಡ್ ಅಫರ್ಮೇಷನ್ಸ್ ಇನ್ ಯುವರ್ ಓನ್ ವಾಯ್ಸ್. ನಿಮ್ಮ ಕ್ರಿಟಿಕಲ್ ಫಿಲ್ಟರ್ ಅನ್ನ ಬ್ರೇಕ್ ಮಾಡೋದಕ್ಕೆ ನಿಮ್ಮ ವಾಯ್ಸೇನೆ ಅತ್ಯುತ್ತಮವಾದಂತಹ ಸಾಧನ. ಸೊ ಲೆಟ್ ಇಟ್ ಹ್ಯಾವ್ ಜೋಶ್ ಅಂಡ್ ಆಲ್ಸೋ ಮೇಕ್ ಶೋರ್ ವೆನ್ ಯು ರೆಕಾರ್ಡ್ ಇಟ್ ಯು ಶುಡ್ ಬಿ ಇನ್ ಎ ಗುಡ್ ಮೂಡ್. ಒಳ್ಳೆಯ ಮೂಡಲ್ಲಿ ಇರಬೇಕು ನೀವು. ಅವಾಗ್ಲೇನೆ ತುಂಬಾ ಚೆನ್ನಾಗಿ ಆಡಿಯೋ ರೆಕಾರ್ಡಿಂಗು ಚೆನ್ನಾಗಿ ಬರ್ತದೆ ಅಂಡ್ ಇಟ್ ವಿಲ್ ಹೆಲ್ಪ್ ಯು ಟು ಮ್ಯಾನಿಫೆಸ್ಟ್ ಯುವರ್ ಗೋಲ್. ಮುಂದೆ ಕೆಲವು ಲಾ ಆಫ್ ಅಟ್ರಾಕ್ಷನ್ ನ ಕಾನ್ಸೆಪ್ಟ್ಸ್ ಗಳಿದಾವೆ, ಅದನ್ನು ನೋಡೋಣ. ಅದರಲ್ಲಿ ಮೊದಲನೇದು 17 ಸೆಕೆಂಡ್ಗಳ ಒಂದು ರೂಲು.
ಯಾವುದೇ ಒಂದು ಪರ್ಟಿಕ್ಯುಲರ್ ವಿಚಾರವನ್ನ ನಾವು 17 ಸೆಕೆಂಡ್ಗಳ ಕಾಲ, ಪ್ಯೂರ್ ಥಾಟ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಇದನ್ನ, ಕೇವಲ ಒಂದೇ ಒಂದು ಯೋಚನೆಯನ್ನ 17 ಸೆಕೆಂಡ್ಗಳ ಕಾಲ ಮನಸ್ಸಲ್ಲಿ ಇಟ್ಕೊಂಡು ಅದರ ಭಾವನೆಯನ್ನ, ಅದರ ಕಲ್ಪನೆಯನ್ನ ಮಾಡ್ತಾ ಇದ್ದಾಗ ಆ ಪರ್ಟಿಕ್ಯುಲರ್ ವಿಚಾರ ನಮ್ಮ ನಿಜ ಜೀವನದಲ್ಲಿ ಸಾಕಾರಗೊಳ್ತದೆ ಅಂತ ಹೇಳ್ತಾರೆ. ಈ ಥಿಯರಿ ಇಟ್ ಸೇಸ್ ದ್ಯಾಟ್. ಸೊ ನಾವು ಇದನ್ನ ಕೂಡ ನಮ್ಮ ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಸೇರಿಸ್ಕೋಬೇಕು. ಸೊ ಆ ಫೀಲಿಂಗ್ನ ಟೈಮ್ ಏನಿದೆ 17 ಸೆಕೆಂಡ್ಗಳು. ಒಂದು ಸರಿ ನೀವು ಹೇಳ್ತೀರಿ, ಎರಡನೇ ಸರಿ ಮತ್ತೆ ಲುಕ್ಸ್ ಲೈಕ್ ಬರ್ತದೆ, ಮತ್ತೊಂದು ಸಾರಿ ಫೀಲ್ಸ್ ಲೈಕ್ ಬರ್ತದೆ. ಸೊ ಅಟ್ ಲೀಸ್ಟ್ 17 ಸೆಕೆಂಡ್ ಒಂದು ಎಫರ್ಮೇಷನ್ ಅಲ್ಲಿ ನೀವು ಇರ್ತೀರಿ. ಸೊ ಅದೇ ಥಾಟ್ ನಲ್ಲಿ ನೀವು ಇರ್ತೀರಿ. ಆವಾಗ ಈ ಮ್ಯಾನಿಫೆಸ್ಟೇಷನ್ ಸುಲಭ ಆಗ್ತದೆ. ಎರಡನೇದು 369 ಮೆಥಡ್ ಅಂತ ಇದೆ. ಯಾವುದೋ ಒಂದು ಗೋಲ್ ಅನ್ನ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿದ್ರೆ ಆ ಗೋಲಿಗೆ ಹೊಂದಿಕೊಂಡ ಹಾಗೆ ಒಂದು ಮೀಡಿಯಂ ಸೈಜ್ ಆದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಬರ್ಕೊಳ್ಳೋದು. ಅಂದ್ರೆ 17 ಸೆಕೆಂಡ್ ಅಲ್ಲಿ ನೀವು ಅದನ್ನ ಹೇಳ್ಕೋಬಹುದು. ಆ ತರಹದ ಒಂದು ಸ್ಟೇಟ್ಮೆಂಟ್ ಅನ್ನ ಬರ್ಕೊಳ್ಳೋದು, ಎಫರ್ಮೇಷನ್ ಅನ್ನ ಬರ್ಕೊಳ್ಳೋದು. ಬೆಳಿಗ್ಗೆ ಎದ್ದ ತಕ್ಷಣ 3 ಸಾರಿ ಹೇಳ್ಕೊಳ್ಳೋದು. ಮಧ್ಯಾಹ್ನದ ಹೊತ್ತು ಅಥವಾ ಮಧ್ಯಾಹ್ನ ಆಗದಿದ್ರೆ ಸಂಜೆ ಹೊತ್ತು ಅದನ್ನ 6 ಸಾರಿ ಹೇಳ್ಕೊಳ್ಳೋದು. ರಾತ್ರಿ ಮಲ್ಕೊಳ್ಳೋ ಮುಂಚೆ 9 ಸಾರಿ ಹೇಳ್ಕೊಳ್ಳೋದು. ಸೊ ಇದನ್ನ ಅಟ್ ಲೀಸ್ಟ್ 21 ಸಲ ಕಂಟಿನ್ಯೂಸ್ ಆಗಿ ಮಾಡಬೇಕು. ಯಾವುದೇ ಒಂದು ದಿನ ಮಿಸ್ ಮಾಡೋ ಹಾಗಿಲ್ಲ. ಮಿಸ್ ಮಾಡಿದ್ರೆ ಮತ್ತೆ ಡೇ 1 ಇಂದ ಸ್ಟಾರ್ಟ್ ಮಾಡಬೇಕು. ಸೊ ಇದು 369 ಮೆಥಡ್ ಅಂತ. ಸೊ ಇದನ್ನ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ಇದರ ಒಂದು ವೇರಿಯೇಷನ್ ಕೂಡ ಇದೆ. ಅದನ್ನ ನಾಳಿನ ಸೆಷನ್ ಅಲ್ಲಿ ನೋಡೋಣ. ನಿಮ್ಮ ಡಿಸೈರ್ ಮ್ಯಾನಿಫೆಸ್ಟೇಷನ್ಗೆ ಹೊಂದಿಕೊಂಡ ಹಾಗೆ 4 ರೂಲ್ಗಳನ್ನು ನಾನು ಹೇಳಿದೆ. ಲುಕ್ಸ್ ಲೈಕ್, ಫೀಲ್ಸ್ ಲೈಕ್, ಬಿಲೀಫ್ ಮತ್ತೆ ವರ್ದಿನೆಸ್. ಇದನ್ನ ಐಡಿಯಲ್ ವರ್ಷನ್ ಆಫ್ ಮೀಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಇದೇ ಫಾರ್ಮುಲಾವನ್ನು ನಿಮ್ಮ ಗೋಲ್ ಮ್ಯಾನಿಫೆಸ್ಟೇಷನ್ಗಳಿಗೂ ಕೂಡ ನೀವು ಹಾಕೋಬಹುದು. ಉದಾಹರಣೆಗೆ ಈ ಸ್ಲೈಡ್ ನಲ್ಲಿ ದುಡ್ಡಿನ ವಿಚಾರ ಇದೆ. ಸುಮಾರು 1 ಕೋಟಿ ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಇದ್ದಾಗ ಹೇಗೆ ಕಾಣಿಸ್ತದೆ, ನಿಮ್ಮ ಬ್ಯಾಂಕ್ ಅಕೌಂಟ್ ನ ಸ್ಟೇಟ್ಮೆಂಟ್ ಹೇಗೆ ಕಾಣಿಸ್ತದೆ ನಿಮಗೆ, ಅದನ್ನ ನೀವು ನೋಡೋದು. ದಟ್ ಇಸ್ ದ ಲುಕ್ಸ್ ಲೈಕ್. ಆಮೇಲೆ ಯಾರಾದರೂ ನಮ್ಮಲ್ಲಿ ಬಂದು ಡೊನೇಷನ್ಗೆ ಕೇಳಿದ್ರೆ ಐ ಆಮ್ ರೆಡಿ ಟು ಗಿವ್, ನನ್ನ ಹತ್ರ ಸಾಕಷ್ಟು ದುಡ್ಡು ಇದೆ, ಅದರಿಂದಾಗಿ ಇಮಿಡಿಯೇಟ್ ಆಗಿ ನಾನು ಡೊನೇಷನ್ ಕೊಡಬಹುದು. ಆಮೇಲೆ ನನಗೆ ಏನು ಬೇಕೋ ಅದನ್ನ ನಾನು ಕೊಂಡ್ಕೋಬಹುದು. ಇದೆಲ್ಲ ಲುಕ್ಸ್ ಲೈಕ್ ನಲ್ಲಿ ಬರ್ತದೆ. ಮತ್ತೆ ಫೀಲ್ಸ್ ಲೈಕ್ ನಲ್ಲಿ ಆ ಕೆಲಸ ಮಾಡುವಾಗ ನನ್ಗೆ ಏನು ಇರ್ತದೆ ಮನಸ್ಸಿನಲ್ಲಿ ಭಾವನೆ, ಆ ಭಾವನೆಯನ್ನು ತಂದ್ಕೊಳ್ಳೋದು. 1 ಕೋಟಿ ಇದೆ ಅಂತಂದಾಗ ಆ ಜಾಯ್, ಮನಸ್ಸಿನಲ್ಲಿ ಬರುವಂತಹ ಖುಷಿ ಅನುಭವ, ಅದನ್ನ ತಡ್ಕೊಳ್ಳೋದು. ಮತ್ತೆ ಡೊನೇಟ್ ಮಾಡುವಾಗ ಬ್ಲಿಸ್ ಅನುಭವ ಏನು ಆಗ್ತದೆ ನಿಮ್ಗೆ ಅಂದ್ರೆ ಮಹದಾನಂದ ಅಂತ ನಾನು ಹೇಳ್ಬೋದು. ಬೇಸಿಕಲಿ ದರ್ ಇಸ್ ನೋ ರೆಸ್ಟ್ರಿಕ್ಷನ್. ಯು ಡೋಂಟ್ ಥಿಂಕ್ ಟ್ವೈಸ್. ಯಾರೋ ಬಂದಿದ್ದಾರೆ, ನನ್ನ ಹತ್ರ ಇದೆಯಾ ಇಲ್ವಾ ಯೋಚನೆ ಮಾಡಿ ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಮಿಡಿಯೇಟ್ಲಿ ಯು ಆರ್ ಏಬಲ್ ಟು ಗಿವ್ ದಟ್. ಆಮೇಲೆ ಬಿಲೀಫ್, ಪಾಸಿಬಿಲಿಟಿ ಇದೆಯಾ ನನಗೆ 1 ಕೋಟಿ ಬರೋದಕ್ಕೆ, ನಂಬಿಕೆ, ಅದನ್ನ ತಂದ್ಕೋಬೇಕು. ಜಗತ್ತಲ್ಲಿ ಎಷ್ಟು ಜನ ಇಲ್ಲ ಕೋಟ್ಯಾಧೀಶರು, ನನಗೆ ಯಾಕೆ ಆಗೋದಿಲ್ಲ? ಇಟ್ ಇಸ್ ಪಾಸಿಬಲ್. ಇಫ್ ಎವ್ರಿಬಡಿ ಎಲ್ಸ್ ಇಸ್ ಡೂಯಿಂಗ್ ಇಟ್, ಐ ಕ್ಯಾನ್ ಆಲ್ಸೋ ಡೂ ಇಟ್. ಈ ರೀತಿಯ ಬಿಲೀಫ್ ಅನ್ನ ತಂದ್ಕೊಳ್ಳೋದು. ಆಮೇಲೆ ವರ್ದಿನೆಸ್, ನನಗೆ 1 ಕೋಟಿ ದುಡಿಯುವಂತಹ ವರ್ದಿನೆಸ್ ಇದೆಯಾ ನನ್ನ ಹತ್ರ, ಯೋಗ್ಯತೆ ಇದೆಯಾ? ಖಂಡಿತ ಇದೆ. ಐ ಡಿಸರ್ವ್ all the happiness, I deserve all the money so that I can use it for good purposes. So money as such ಒಳ್ಳೆದು ಅಲ್ಲ, ಕೆಟ್ಟದು ಅಲ್ಲ. ನಮ್ಮಲ್ಲಿರುವ ಒಳ್ಳೆತನವನ್ನ ನನ್ನಲ್ಲಿ ಹೆಚ್ಚು ದುಡ್ಡು ಬಂದಾಗ ಅದು ಜಾಸ್ತಿ ಮಾಡ್ತದೆ. ನನ್ನಲ್ಲಿರುವಂತಹ ಕೆಟ್ಟತನವನ್ನ ದುಡ್ಡು ಬಂದಾಗ ಆ ಕೆಟ್ಟತನ ಜಾಸ್ತಿ ಮಾಡ್ತದೆ. ಸೊ ದುಡ್ಡು ಇಟ್ ಇಸ್ ಜಸ್ಟ್ ಎ ಕ್ಯಾಟಲಿಸ್ಟ್. ಅದನ್ನ ನಾವು ಹೇಗೆ ಉಪಯೋಗಿಸ್ತೀವೋ ಅದರ ಮೇಲೆ ನಮ್ಮ ಒಳ್ಳೆತನ ಮತ್ತೆ ಕೆಟ್ಟತನ ಡಿಪೆಂಡ್ ಆಗ್ತದೆ. ಬಿಲೀಫ್ ಸಿಸ್ಟಮ್ನ ಮೇಲೆ ಕೂಡ ನಾವು ಕೆಲಸ ಮಾಡಬೇಕು. ಅದನ್ನ ಇನ್ನೊಂದು ಸಲ ನೋಡೋಣ. ಇನ್ನೊಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ಬೋದು. ಹೇಗೆ ಅಂತಂದ್ರೆ 2 ಕಪ್ ಮೆಥಡ್ ಅಂತ ಹೇಳ್ತಾರೆ. ನಮಗೆ ಇವಾಗಿನ ಸ್ಥಿತಿಯಿಂದ ಬೇರೆ ಸ್ಥಿತಿಗೆ, ಈಗ ಆರೋಗ್ಯಕ್ಕೆ ಅಥವಾ ರಿಲೇಶನ್ಶಿಪ್ಗೆ ಕೂಡ ಇದನ್ನು ಉಪಯೋಗಿಸ್ಕೋಬಹುದು, ಅಥವಾ ದುಡ್ಡಿಗೂ ಉಪಯೋಗಿಸ್ಕೋಬಹುದು. ಈ ಸ್ಥಿತಿಯಿಂದ ನೆಕ್ಸ್ಟ್ ಸ್ಥಿತಿಗೆ ಹೇಗೆ ಹೋಗೋದು ಅದನ್ನ ಈ 2 ಕಪ್ ಮೆಥಡ್ ಅಲ್ಲಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಲ್ಲಿ ನಾವು ನೋಡ್ಕೊಳ್ಳೋಣ. ಸೊ 2 ಎಂಟಿ ಕಪ್ಗಳನ್ನು ತಗೊಳ್ಳೋದು.
ಮತ್ತೆ ಒಂದು ಪರ್ಟಿಕ್ಯುಲರ್ ವಿಶ್ ಅನ್ನ ಏನ್ ಮಾಡ್ಕೋಬೇಕು ಅದನ್ನ ಮನಸ್ಸಿಗೆ ತಂದ್ಕೊಳ್ಳೋದು. ಕರೆಂಟ್ ಸಿಚುವೇಶನ್ ಮತ್ತೆ ಡಿಸೈರ್ಡ್ ಔಟ್ಕಮ್ ಎರಡನ್ನ 2 ಪೀಸ್ ಪೇಪರ್ ನಲ್ಲಿ ಬರ್ಕೊಳ್ಳೋದು. ಸ್ಟಿಕ್ಕಿ ನೋಟ್ಸ್ ಅಂತ ಸಿಗ್ತವೆ, ಅದರಲ್ಲೂ ಬರೀಬಹುದು, ಅಥವಾ ನೀವು ಸೆಲೋಟೇಪ್ ಅಂಟಿಸ್ ಕೂಡ ಇಟ್ಕೋಬಹುದು. ಯಾವ ಗ್ಲಾಸ್ ನಲ್ಲಿ ಈಗಿನ ಸಿಚುವೇಶನ್ ಬಗ್ಗೆ ಹೇಳಿದಿರೋ ಅಲ್ಲಿ ನೀರನ್ನ ತುಂಬಿಸ್ಕೊಳ್ಳೋದು ಫಸ್ಟ್. ಆ ನಂತರ ಇವಾಗಿನ ಸ್ಥಿತಿಯನ್ನು ನೆನೆಸ್ಕೊಳ್ಳೋದು. ಅಲ್ಲಿಂದ ನಿಧಾನಕ್ಕೆ ಯಾವ ಸ್ಥಿತಿಗೆ ನಾವು ಹೋಗ್ಬೇಕೋ ಆ ಗ್ಲಾಸಿನ ಚೀಟಿ ಅಂಟಿಸಿರುವಂತಹ ಗ್ಲಾಸಿಗೆ ನಿಧಾನಕ್ಕೆ ನೀರನ್ನ ಪೋರ್ ಮಾಡೋದು. ಈ ಗ್ಲಾಸ್ನಿಂದ ಆ ಗ್ಲಾಸಿಗೆ ನೀರನ್ನ ಟ್ರಾನ್ಸ್ಫರ್ ಮಾಡೋದು. ಟ್ರಾನ್ಸ್ಫರ್ ಮಾಡುವಾಗ ಆ ಶಬ್ದವನ್ನ ಮನಸ್ಸಿಗೆ ತಂದ್ಕೊಳ್ಬೇಕು. ನೀರಿನ ಶಬ್ದವನ್ನ, ಅದರ ವೈಬ್ರೇಷನ್ಸ್ ಏನಿದೆ ಅದನ್ನ ಮನಸ್ಸಿಗೆ ತಂದ್ಕೊಳ್ತಾ, ಈ ಸ್ಥಿತಿಯಿಂದ ನಾನು ಹೊಸ ಸ್ಥಿತಿಗೆ ಹೋಗ್ತಾ ಇದ್ದೇನೆ ಅಂತ ಮನಸ್ಸಲ್ಲಿ ಅನ್ಕೊಳ್ಳೋದು. ಅದಾದ ನಂತರ ಪೂರ್ತಿ ನೀರು ಖಾಲಿ ಆದ ನಂತರ ಈಗ ಡಿಸೈರಬಲ್ ಔಟ್ಕಮ್ ಏನಿದೆ ಆ ಗ್ಲಾಸ್ ಇರುವಂತದನ್ನ ಒಂದು ಸರಿ ವಿಜುವಲೈಸ್ ಮಾಡ್ಕೊಳ್ಳೋದು. ಈ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್ ಇಸ್ ಆಲ್ರೆಡಿ ಮ್ಯಾನಿಫೆಸ್ಟೆಡ್ ಅಂತ ಮನಸ್ಸಿನಲ್ಲಿ ತಂದ್ಕೊಳ್ಳೋದು. ಅಗೇನ್ ನೀವು 17 ಸೆಕೆಂಡ್ಸ್ ರೂಲ್ ಅನ್ನ ಅಪ್ಲೈ ಮಾಡಬಹುದು. ಇಲ್ಲಿ 17 ಸೆಕೆಂಡ್ಗಳ ತನಕ ಮನಸ್ಸಿನಲ್ಲಿ ಒಂದೇ ಒಂದು ಥಾಟ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ನೀರನ್ನ ಕುಡಿಬಹುದು. ದಿಸ್ ಇಸ್ ದ 2 ಕಪ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಸಿಂಪಲ್ ಆದಂತಹ ಟೆಕ್ನಿಕ್, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಸೊ ಅದನ್ನೇ ಮತ್ತೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಅದನ್ನ ಪಾಸ್ ಮಾಡಿಕೊಂಡು ನೋಡ್ಬೋದು. ಮುಂದೆ ನಾವು ಜಲದೀಪಂ ಈ ಒಂದು ಟೆಕ್ನಿಕ್ ಅನ್ನು ನೋಡೋಣ. ಇದು ಕೂಡ ಸಿಂಪಲ್ ಆದಂತಹ ಒಂದು ಟೆಕ್ನಿಕ್. ಇದರಲ್ಲಿ ಒಂದು ಗ್ಲಾಸ್ ಅನ್ನ ತಗೊಂಡು 70% ನೀರು ಹಾಕೋದು, ಅದರ ಮೇಲೆ 30% ಅಡುಗೆಗೆ ಉಪಯೋಗಿಸುವಂತಹ ಎಣ್ಣೆಯನ್ನ ಹಾಕೋದು. ಕೊಬ್ಬರಿ ಎಣ್ಣೆ, ಕಡಲೆ ಎಣ್ಣೆ, ಅಂದರೆ ಶೇಂಗಾ ಎಣ್ಣೆ ಅಥವಾ ಸನ್ಫ್ಲವರು, ಈ ತರ ಯಾವುದು ನೀವು ಅಡುಗೆಗೆ ಉಪಯೋಗಿಸ್ತಿರೋ ಆ ಎಣ್ಣೆಯನ್ನ ಹಾಕೋದು. ಆಮೇಲೆ ಬತ್ತಿಯನ್ನ ಇಟ್ಟು ಅದನ್ನ ಉರಿಸುವಂಥದ್ದು. ಎಣ್ಣೆ ಎಷ್ಟು ಹೊತ್ತು ಎವಾಪರೇಟ್ ಆಗ್ಲಿಕ್ಕೆ ಬೇಕಾಗುತ್ತೋ, ಅದು ಆವಿಯಾಗಿ ಹೋಗ್ಬೇಕು, ಅಲ್ಲಿ ತನಕ ದೀಪವನ್ನು ಉರಿಸೋದು. ಆಮೇಲೆ ಕೆಳಗಡೆ ಉಳಿಯುವಂತಹ ನೀರೇನಿದೆ ಅಲ್ಲ, ಆ ನೀರನ್ನ ನಾವು ಎಕ್ಸ್ಟರ್ನಲ್ ಯೂಸಿಗೆ, ಅಂದ್ರೆ ಕುಡಿಬಾರ್ದು. ಆ ನೀರನ್ನ ಕುಡಿಲಿಕ್ಕೆ ಯೋಗ್ಯ ಅಲ್ಲ ಅದು. ಬಟ್ ಹೊರಗಡೆಯಿಂದ ನಮ್ಮ ದೇಹಕ್ಕೆ ನಾವು ಅದನ್ನ ಹಚ್ಕೋಬಹುದು. ಇದರಿಂದ ಕೂಡ ನಮ್ಮ ದೇಹದ ಬಾಡಿ ಪೇನ್ಗಳು, ಸಣ್ಣ ಪುಟ್ಟ ತೊಂದರೆಗಳು ಮತ್ತೆ ಸ್ಕಿನ್ ಡಿಸೀಸಸ್ ಅದೆಲ್ಲ ಗುಣ ಆಗ್ತಾ ಬರ್ತದೆ. ನಾನು ಕೇಳಿರೋ ಮಟ್ಟಿಗೆ ಪ್ಯಾರಲೈಸ್ ಆಗದಂತಹ, ಪಿಲೆಪ್ಸಿ ಇರುವಂತಹ ವ್ಯಕ್ತಿಗಳಿಗೆ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತದೆ. ನನ್ನ ಸ್ಟೂಡೆಂಟ್ ಕೂಡ ಒಬ್ರು ಅದನ್ನ ಉಪಯೋಗಿಸಿ ಒಳ್ಳೆಯ ಮಿರಾಕ್ಯುಲಸ್ ರಿಸಲ್ಟ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಇಟ್ಸ್ ಅ ವೆರಿ ಈಸಿ ಟೆಕ್ನಿಕ್, ಯು ಕ್ಯಾನ್ ಪ್ರಾಕ್ಟೀಸ್ ದಿಸ್. ಮುಂದೆ ನಾವು ಜಿನ್ಶಿನ್ ಜುತ್ಸು ಅನ್ನುವಂಥ ಒಂದು ಟೆಕ್ನಿಕ್ ಅನ್ನ ನೋಡೋಣ. ಇದು ಜಪಾನ್ ದೇಶದಿಂದ ನಮಗೆ ಸಿಕ್ಕಂತಹ ಒಂದು ಟೆಕ್ನಿಕ್. ಈ ಟೆಕ್ನಿಕ್ ನಲ್ಲಿ ನಮ್ಮ 5 ಬೆರಳುಗಳನ್ನ ಮೀಡಿಯಂ ಪ್ರೆಷರ್ ನಲ್ಲಿ ಇಟ್ಕೊಂಡು ಉಸಿರಾಟವನ್ನ ಮಾಡುವಂಥದ್ದು. ಆ ಥರ ಒಂದು ವೆರಿ ಈಸಿ ಟೆಕ್ನಿಕ್. 5 ಬೆರಳುಗಳಿಗೆ ಹೊಂದಿಕೊಂಡ ಹಾಗೆ 5 ಬೇರೆ ಬೇರೆಯ ಭಾವನೆಗಳು. ಹೆಬ್ಬೆರಳಿಗೆ ಬರಿ ಮಾಡುವಂಥದ್ದು, ತೋರ್ಬೆರಳು ಭಯ, ಮಧ್ಯದ ಬೆರಳು ಕೋಪ, ರಿಂಗ್ ಫಿಂಗರು ಅನಾಮಿಕ ಸ್ಯಾಡ್ನೆಸ್ ಬೇಜಾರಾಗುವಂಥದ್ದು, ಕೊನೆಯದಾಗಿ ಟೂ ಮಚ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಥವಾ ಟ್ರೈಂಗ್ ಟೂ ಹಾರ್ಡ್, ತುಂಬ ಟೆನ್ಷನ್ ಮಾಡಿಕೊಂಡು ಇರುವಂಥದ್ದು. ಸೊ ಈ 5 ಕೂಡ ವಿಚಾರಗಳನ್ನ ಆ ಮೂಡಿನಿಂದ ಪಾಸಿಟಿವ್ ಮೈಂಡ್ ಸೆಟ್ಟಿಗೆ ಮೂವ್ ಆಗೋ ಥರ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಸಪ್ರೇಟ್ ಆದಂತಹ ಒಂದು ಯೂಟ್ಯೂಬ್ ವಿಡಿಯೋ ಕೂಡ ಇದೆ, ಅದನ್ನು ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಬಹುದು. ವೆರಿ ಸಿಂಪಲ್ ಅಂಡ್ ವೆರಿ ಈಸಿ. ಸೊ ಮುಂದಿನ ಟೆಕ್ನಿಕ್ಕು ಅರಿಗಾಟೋ ಮನಿ. ಇದು ದುಡ್ಡಿನ ಸಮಸ್ಯೆ ಇರುವವರು ಪ್ರತಿದಿನ ನೀವು ದುಡ್ಡಿನ ವ್ಯವಹಾರ ಮಾಡುವಾಗ ಅರಿಗಾಟೋ ಮನಿ, ಅರಿಗಾಟೋ ದಿಸ್ ಮನಿ, ಡೊಮೋ ಅರಿಗಾಟೋ, ಈ ಮಾತುಗಳನ್ನ ಮತ್ತೆ ಮತ್ತೆ ಮನಸ್ಸಿನಲ್ಲಿ ತಂದ್ಕೊಳ್ಳೋದು. ಮತ್ತೆ 17 ಸೆಕೆಂಡ್ಸ್ನ ರೂಲನ್ನು
ನೀವು ಉಪಯೋಗಿಸ್ಕೋಬಹುದು. 17 ಸೆಕೆಂಡ್ಗಳ ಕಾಲ ಆ ಧನ್ಯತೆಯ ಭಾವವನ್ನ ಮನಸ್ಸಲ್ಲಿ ತಂದ್ಕೊಳ್ಬೇಕು. ನನ್ನಲ್ಲಿ ಏನಿದೆಯೋ ಈಗ ಈ ಕ್ಷಣದಲ್ಲಿ ಅದಕ್ಕೆ ನಾವು ಧನ್ಯರಾಗಿರ್ಬೇಕು. ನಾನು ಏನ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನೋ, ನೀವು ಈವನ್ ಸಣ್ಣ ಎಕ್ಸಾಂಪಲ್ ಅಂದ್ರೆ ಹಾಲು ತಗೊಳ್ಳಿಕ್ ಹೋದ್ರು ಕೂಡ, ಹಾಲಿಗೆ ನೀವು ಉದಾಹರಣೆಗೆ 20 ರೂಪಾಯಿ ಕೊಡ್ತೀರಿ. ಸೊ 20 ರೂಪಾಯಿ ನೀವು ಕೊಡ್ಲಿಕ್ಕೆ ನಿಮ್ಮ ಹತ್ರ ತಾಕತ್ತಿದೆ, ನಿಮ್ಮ ಹತ್ರ ದುಡ್ಡಿದೆ ಅಂತಾದ್ರೆ ಯು ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ದಟ್. ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ 20 ರೂಪಾಯಿ ಅಥವಾ 20,000 ರೂಪಾಯಿ ಅಥವಾ 20 ಕೋಟಿಯಲ್ಲಿ ವ್ಯತ್ಯಾಸ ಇಲ್ಲ. ಅದಕ್ಕೆ ಗೊತ್ತಾಗೋದು ಭಾವನೆ ಮಾತ್ರ, ಆ ಇಮೋಷನ್ ಮಾತ್ರ ಸಬ್ ಕಾನ್ಶಿಯಸ್ ಮೈಂಡಿಗೆ ಗೊತ್ತಾಗೋದು. ಸಬ್ ಕಾನ್ಶಿಯಸ್ ಮೈಂಡ್ ಇಸ್ ನಾಟ್ ಡೀಲಿಂಗ್ ವಿತ್ ನಂಬರ್ಸ್. ನಾವು 20 ರೂಪಾಯಿನ ಕೊಡುವಾಗ್ಲೇನೆ 20 ಕೋಟಿ ಕೊಟ್ಟಾಗ ನಮ್ಗೆ ಆಗುವಂತಹ ಅನುಭವವನ್ನೇ ನಾವು ಕೊಟ್ಟಾಗ, ಆ ಒಂದು ಖುಷಿಯನ್ನ ಮನಸ್ಸಿಗೆ ತಂದುಕೊಂಡಾಗ ಮುಂದೆ ನಿಮ್ಗೆ ದುಡ್ಡಿನ ಫ್ಲೋ ಏನಿದೆ ನಿಮ್ಮ ಲೈಫಲ್ಲಿ ಅದು ಹೆಚ್ಚಾಗ್ತಾ ಹೋಗ್ತದೆ. ಇಟ್ ವಿಲ್ ಹೆಲ್ಪ್ ಎ ಲಾಟ್. ನಾನು ಪರ್ಸನಲ್ ಆಗಿ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಅಂಡ್ ಇಟ್ ಈಸ್ ಗಿವಿಂಗ್ ವೆರಿ ವೆರಿ ಗುಡ್ ರಿಸಲ್ಟ್. ಇಟ್ ಈಸ್ ಆಲ್ಸೋ ಗಿವಿಂಗ್ ಗುಡ್ ರಿಸಲ್ಟ್ ಫಾರ್ ಮೆನಿ ಸ್ಟೂಡೆಂಟ್ಸ್. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು. ಪ್ರತಿ ಸಾರಿ ದುಡ್ಡಿನ ವ್ಯವಹಾರ ಮಾಡುವಾಗ ನೀವು ಕೊಡ್ತಾ ಇರಬಹುದು ದುಡ್ಡು ಅಥವಾ ತಗೊಳ್ತಾ ಇರಬಹುದು. ದುಡ್ಡು ತಗೊಳ್ಳುವಾಗ್ಲೂ ಕೂಡ ಯು ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ದಟ್ ಮನಿ. ಮಂತ್ರದ ತರಹ ಅರಿಗಾಟೋ ದಿಸ್ ಮನಿ, ಅರಿಗಾಟೋ ಡೋಮೋ ಅರಿಗಾಟೋ, ಡೋಮೋ ಅರಿಗಾಟೋ ದಿಸ್ ಮನಿ. ಅರಿಗಾಟೋ ಅಂತಂದ್ರೆ ಥ್ಯಾಂಕ್ ಯು ಅಂತ ಅರ್ಥ ಜಪಾನ್ ಭಾಷೆಯಲ್ಲಿ. ಪ್ರತಿ ಸಾರಿ ಅದನ್ನ ಹೇಳ್ಕೊಳ್ಳೋದು, ಸೊ ದಟ್ ಯು ವಿಲ್ ಕಮ್ ಔಟ್ ಆಫ್ ಯುವರ್ ಮನಿ ಇಶ್ಯೂಸ್. ದುಡ್ಡಿನ ಸಂಬಂಧಪಟ್ಟಂತಹ ಸಮಸ್ಯೆಗಳು ಏನೇನಿದೆಯೋ ಅದರಿಂದ ನಾವು ಆಚೆ ಬರಬಹುದು. ಇನ್ನು ದುಡ್ಡನ್ನ ಮ್ಯಾನೇಜ್ ಮಾಡೋದಕ್ಕೆ TWCGO ಮಾಡೆಲ್ ಅಂತ ಒಂದಿದೆ. ಅದನ್ನ ಇನ್ನೊಂದು ದಿನ ನೋಡೋಣ, ಇನ್ನೊಂದು ಸೆಷನ್ ಅಲ್ಲಿ ನೋಡೋಣ. ಮುಂದೆ ರಿಲೇಶನ್ಶಿಪ್ ಇಂಪ್ರೂವ್ ಆಗೋದಕ್ಕೆ ಪಿಂಕ್ ಬಾಲ್ನ ಎಕ್ಸಸೈಸು ಮಾಡಬಹುದು. ನಮ್ಮ ದೇಹದಲ್ಲಿ 7 ಚಕ್ರಗಳ ಬಗ್ಗೆ ನೀವು ತಿಳಿದುಕೊಂಡಿರ್ತೀರಿ. ಹಾರ್ಟ್ ಚಕ್ರ ಅದರಲ್ಲಿ ಹಸಿರು ಬಣ್ಣದಿಂದ ಇರ್ತದೆ. ಆ ಹಾರ್ಟ್ ನಲ್ಲೇನೆ ಒಂದು ಅಪ್ಪರ್ ಹಾರ್ಟ್ ಚಕ್ರ ಅಂತ, ಹಾರ್ಟಿನ ಮೇಲ್ಗಡೆ ಒಂದು ಅಪ್ಪರ್ ಹಾರ್ಟ್ ಚಕ್ರ ಇರ್ತದೆ, ಅದು ಪಿಂಕ್ ಬಣ್ಣದ್ದಾಗಿರ್ತದೆ. ಸೊ ಈ ಒಂದು ಹಾರ್ಟ್ ಚಕ್ರದ ಬಣ್ಣವನ್ನ ಮನಸ್ಸಿಗೆ ತಂದುಕೊಂಡು ಒಂದು ಪಿಂಕ್ ಬಾಲ್ ಆಫ್ ಲೈಟ್ ಅನ್ನ ಕಲ್ಪನೆ ಮಾಡಿಕೊಂಡು, ಯಾವ ವ್ಯಕ್ತಿಯ ಜೊತೆಗೆ ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕು ಆ ವ್ಯಕ್ತಿಗೆ ಆ ಎನರ್ಜಿ ಬಾಲ್ ಅನ್ನ, ಪಿಂಕ್ ಬಾಲ್ ಅನ್ನ ಕಳಿಸ್ಬೋದು ಮಾನಸಿಕವಾಗಿ. ಇದರಿಂದ ನಿಮ್ಮ ಸಂಬಂಧಗಳ ಸುಧಾರಣೆ ಆಗ್ತಾ ಹೋಗ್ತದೆ. ಇದರದ್ದು ಕೂಡ ಒಂದು ವಿಡಿಯೋ ಯೂಟ್ಯೂಬ್ ನಲ್ಲಿದೆ, ಅದನ್ನು ಉಪಯೋಗಿಸಿಕೊಂಡು ಕೂಡ ನೀವು ಎಕ್ಸಸೈಸ್ ಅನ್ನ ಮಾಡಬಹುದು. ಮುಂದಿನ ಎಕ್ಸಸೈಸು ನಿಮ್ಮ ಮನೆಯನ್ನ ಅಥವಾ ಆಫೀಸನ್ನ ಕ್ಲೀನ್ ಮಾಡ್ಕೊಳ್ಳುವಂತಹ, ಕ್ಲೆನ್ಸ್ ಮಾಡ್ಕೊಳ್ಳುವಂತಹ ಟೆಕ್ನಿಕ್ಕು ಅಗರಬತ್ತಿಯನ್ನು ನಾವು ಯೂಸ್ ಮಾಡಿಕೊಂಡು ಮಾಡಬಹುದು. ಇದರದ್ದು ಕೂಡ ವಿಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ, ನನ್ನ ಚಾನಲಲ್ಲಿದೆ. ನೀವು ಅದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಹಲ್ ರೀಮ್ ಅನ್ನುವಂಥ ಬೀಜಾಕ್ಷರ ಮಂತ್ರವನ್ನು ಉಪಯೋಗಿಸ್ಕೊತಾ ಚಾರ್ಜ್ ಚಾರ್ಜ್ ಚಾರ್ಜ್, ಕ್ಲೆನ್ಸ್ ಕ್ಲೆನ್ಸ್ ಕ್ಲೆನ್ಸ್, ಈ ಥರ ಮಂತ್ರದ ತರಹ ಅದನ್ನು ಹೇಳ್ಕೊತಾ ನಿಮ್ಮ ಮನೆಯನ್ನ ಕ್ಲೀನ್ ಮಾಡ್ಕೋಬಹುದು. ಮನೆಯಲ್ಲಿ ನಿದ್ದೆ ಚೆನ್ನಾಗಿ ಬರದೇ ಇದ್ರೆ, ಮತ್ತೆ ಅಸಮಾಧಾನ, ಕೋಪ, ದುಃಖಗಳೆಲ್ಲ ಇದ್ದಾಗ ಅದು ನಮಗೆ ಕಣ್ಣಿಗೆ ಕಾಣದೇ ಇರುವ ರೀತಿಯಲ್ಲಿ ಮೂಲೆಗಳಲ್ಲಿ ಹೋಗಿ ಕೂತಿರ್ತದೆ. ಆ ಥಾಟ್ ಪ್ರಾಸೆಸ್, ಆ ಇಮೋಷನ್ಸ್ಗಳು, ಆ ಇಮೋಷನ್ಸ್ಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ತಾ ಹೋದ ಹಾಗೆ ನಮಗೆ ಮನೆಯಲ್ಲಿ ಶಾಂತಿ, ನೆಮ್ಮದಿ ಸಿಗ್ತಾ ಹೋಗ್ತದೆ. ದಿಸ್ ಇಸ್ ಎ ವೆರಿ ಗುಡ್ ಟೆಕ್ನಿಕ್ and today we will stop here. Thank you all for joining the session 1.